ಒಂದೊಂದಾಗೆ ಕೇಳ್ತಾ ಹೋಗ್ತೀನಿ. ಟೆಲ್ ಮಿ ಅಬೌಟ್ ದ ಸ್ಕ್ರೀನ್. ಇದು ಯಾವ ರೀತಿ ಟೆಕ್ನಾಲಜಿ ಇದೆ ಅಂಡ್ ಯಾವ ರೀತಿ ಕ್ಲಾತ್ ಅನ್ನು ಯೂಸ್ ಮಾಡ್ತೀರಾ ನೀವೆಲ್ಲ? ಸರ್ ಇದು ಸ್ಕ್ರೀನಿಗೆ ಅಂತಾನೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಬರುತ್ತೆ. ಆಮೇಲೆ ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಸ್ಕ್ರೀನ್ಸ್ ಯೂಸ್ ಮಾಡ್ತೀವಿ. ಓಮ್ ಸಿನಿಮಾಸ್ ನಮಗೆ ಯಾವ ರೇಂಜಲ್ಲಿ ಯಾವ ಇದರಲ್ಲಿ ಬೇಕೋ ಅದ್ರ ಪ್ರಕಾರ ಹೋಗ್ತಾ ಇರುತ್ತೆ. 2020 ಫೈನಲ್ಲು IPL ಫೈನಲ್ಲು ನಮ್ಮನೆಯಲ್ಲೇ ನನ್ನ ಸ್ನೇಹಿತರು ಸುಮಾರು ಕಮ್ಮಿ ಅಂದ್ರೆ ಒಂದು 15 ಜನ ನಾವು ಸೇರಿಬಿಟ್ಟು ಭಾರಿ ಎಂಜಾಯ್ ಮಾಡಿದ್ದೀವಿ. ಇದನ್ನು ಥಿಯೇಟ್ರಲ್ಲಿ ಮಾಡೋಕ್ಕಾಗುತ್ತಾ? ಅಸಾಧ್ಯ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಅಥವಾ ಒಂದು ಲಕ್ಸುರಿ ಇನ್ಫಾರ್ಮೇಷನ್ ಅಂತಲೂ ಕೂಡ ಹೇಳ್ಬೋದು. ನೀವು ನಾನು ನೋಡಿದ್ರೆ ಅನ್ಕೊಂಡಿರ್ತೀರ ಯಾವುದೋ ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದಾನೆ ಗುರು, ಏನು ಥಿಯೇಟ್ರಿಂದ ವಿಡಿಯೋ ಮಾಡ್ತಿದ್ಯಾ ಅಂತ ನೀವು ಹೇಳ್ತಾ ಇರ್ಬೋದು. ಎಲ್ಲ ವೀಕ್ಷಕರೇ, ಇವತ್ತು ನಾನು ಕೂತ್ಕೊಂಡಿರುವಂಥದ್ದು ಒಂದು ಹೋಮ್ ಥಿಯೇಟರಲ್ಲಿ. ಹೌದು, ಈ ಹೋಮ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲ, ಸೊ ನನ್ನ ವೀಡಿಯೋಸ್ಗಳಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಯಾಕಂತಂದರೆ ನನ್ನ ವೀಡಿಯೋಸ್ ನೋಡೋರು ಎಲ್ಲರೂ ಕೂಡ ಮನೆ ಕಟ್ಸ್ತಾ ಇರ್ತೀರಾ, ಮನೆ ಕಟ್ಸ್ಬೇಕು ಅಂತ ಇರ್ತೀರಾ, ಇಂಟೀರಿಯರ್ ಮಾಡಿಸ್ತಾ ಇರ್ತೀರಾ, ಲಕ್ಸುರಿ ಬಯಸ್ತೀರಾ. ಸೊ ಅವರೆಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್. ಸೊ ನಿಮ್ಮಲ್ಲಿ ತುಂಬ ಜನರಲ್ಲಿ ತಲೆಯಲ್ಲಿ ಬಂದಿರ್ಬೋದು ಹೋಮ್ ಥಿಯೇಟ್ರ್ ಮಾಡ್ಸೋಣ ಅಂತ. ಆದರೆ ನಿಮ್ಗೆ ಅನ್ಸೋದು ಏನು ಗೊತ್ತಾ, ಹೋಮ್ ಥಿಯೇಟ್ರ್ ಅಂದರೆ ಕಾಸ್ಟ್ಲಿ, ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ದೊಡ್ಡ ಹಾಲ್ ಮಾಡಿಸ್ಬೇಕಪ್ಪ. ಸೊ ಇದು ಒಳ್ಳೆ ಟ್ರಸ್ಟೆಡ್ ಕಂಪ್ನೀಸ್ ಇರುತ್ತೋ ಇಲ್ವೋ, ಮೇಂಟೆನೆನ್ಸ್ ಇರುತ್ತೆ ಏನೋ. ಸೊ ಇವೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿರುತ್ತೆ. ಸೊ ಇವೆಲ್ಲವನ್ನು ಹೋಗ್ಲಾಡಿಸ್ಬಿಡೋಣ, ಸೈಡ್ಗೆ ಹಾಕ್ಬಿಡೋಣ ಈ ವಿಡಿಯೋ ಮೂಲಕ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಫ್ಯಾಮಿಲಿನೂ ಕೂಡ, ಅದು ಮಿಡಲ್ ಕ್ಲಾಸ್ ಇರಲಿ, ಅಪ್ಪರ್ ಮಿಡಲ್ ಕ್ಲಾಸ್ ಇರಲಿ, ಲೋವರ್ ಮಿಡಲ್ ಕ್ಲಾಸ್ ಇರಲಿ, ಪ್ರತಿಯೊಬ್ಬರು ಕೂಡ ಹೋಮ್ ಥಿಯೇಟರ್ ಎಕ್ಸ್ಪೀರಿಯನ್ಸನ್ನು ತಗೋಬೋದು. ಆ ರೀತಿಯ ಒಂದು ವ್ಯವಸ್ಥೆನ ಈ ವಿಡಿಯೋ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಯಾರಪ್ಪ ಮಾಡಿಕೊಡ್ತಾರೆ? ಬೆಸ್ಟ್ ಪ್ರೈಸಲ್ಲಿ, ಪರ್ಫೆಕ್ಟ್ ಜಾಗದಲ್ಲಿ, ಮಿನಿಮಮ್ ಜಾಗದಲ್ಲಿ ಮಾಡಿಕೊಡ್ತಾರೆ, ಅದು ಕೂಡ ಕ್ವಾಲಿಟಿ ಅಂತಂದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥವ್ರು ಹೋಮ್ ಸಿನಿಮಾಸ್. ಹೌದು ವೀಕ್ಷಕರೇ, ಇಲ್ಲಿಯವರೆಗೆ 500+ ಪ್ರಾಜೆಕ್ಟನ್ನು ಮಾಡಿರುವಂತಹ ಹೋಮ್ ಸಿನಿಮಾಸ್ ಅವರು ಇವತ್ತು ಕನ್ನಡ ಕೋರ ಚಾನಲ್ ಮೂಲಕ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ಹೋಮ್ ಥಿಯೇಟರ್ ಎಕ್ಸ್ಪೀರಿಯನ್ಸನ್ನು ಅಫೋರ್ಡೆಬಲ್ ಪ್ರೈಸಲ್ಲಿ, ಏನು ನೀವು ಹೋಮ್ ಲೋನ್ ಮಾಡಿರ್ತೀರ ಗೊತ್ತಾ, ಅದೇ ಲೋನ್ ವ್ಯವಸ್ಥೆಯಲ್ಲೇ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹೋಮ್ ಸಿನಿಮಾಸ್ ಕಡೆಯಿಂದ ಸಂದೀಪ್ ಸರ್ ಇದ್ದಾರೆ ಜೊತೆಯಲ್ಲಿ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಮೊದಲನೇದಾಗಿ ಖುಷಿ ಆಯಿತು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಇಂದಿನ ಕಾಲದಲ್ಲಿ ಹೋಮ್ ಥಿಯೇಟ್ರನ್ನ ಅಫೋರ್ಡ್ ಮಾಡ್ಬೋದು. ಹೌದು ಸರ್. ನಿಮ್ಮ ಇದರಿಂದ ಜನ ಅನ್ಕೊಂಡಿರ್ತಾರೆ ಇದೊಂದು ಲಕ್ಸರಿ ಅಂತ. ಸರ್ ನನ್ನೊಂದು ಕ್ವಶನ್, ಒಂದು ಕ್ಯೂರಿಯಾಸಿಟಿ ನನಗೆ, ಲೈಕ್ ಈಗಿನ ಕಾಲದಲ್ಲಿ ನಾನೇ ವಿಡಿಯೋ ಮಾಡಿದ್ದೀನಿ ಸರ್, 65 ಇಂಚು 75 ಇಂಚು ಟಿವಿಗಳು ಬರ್ತಾ ಇದೆ, ಮನೆಯಲ್ಲೆಲ್ಲ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರು. ಸರ್ ಯಾಕೆ ನಮಗೆ ಒಂದು ಹೋಮ್ ಥಿಯೇಟರ್ ಬೇಕು? ಹೌದು, ಯಾರಿಗೆ ಬೇಕು ಸರ್? ಈಗ ನೀವು 75 ಇಂಚಸ್ 65 ಇಂಚಸ್ ಟಿವಿ ಏನು ಹೇಳಿದ್ರಿ, ಅದ್ರದ್ದು ಪ್ರೈಸ್ ಆಲ್ಮೋಸ್ಟ್ 1 lakh ಮೇಲೆ ಇರುತ್ತೆ. 1 lakh ಎಲ್ಲಿ ಸರ್? 1.5-2 ಲಕ್ಷ ಇದೆ, ಒಳ್ಳೆ ಕ್ವಾಲಿಟಿ ಇದ್ಬೇಕು ಅಂತ. 1.5 ಲಕ್ಷ 2 ಲಕ್ಷ ಇದೆ. ಸೊ ನೀವು 2 lakhs ಕೊಟ್ಟರೆ ನಿಮಗೆ 4K ಪ್ರೊಜೆಕ್ಟರ್ ಬಂದ್ಬಿಡುತ್ತೆ ಇವತ್ತಿನ ದಿನ. 4K ಪ್ರೊಜೆಕ್ಟರ್ನ ನೀವು ಸ್ಕ್ರೀನ್ ಸೈಜ್ ಏನು 75 ಇಂಚಸ್ ಇದೆ, ಅದು 4ರಷ್ಟು ಸ್ಕ್ರೀನ್, ನಮ್ಮ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರಲ್ಲ, ಸೊ ಆಲ್ಮೋಸ್ಟ್ 200 ಇಂಚಸ್ ಸ್ಕ್ರೀನ್ ಇದರಲ್ಲಿ ನೀವು ನೋಡ್ಕೋಬಹುದು. ಇವತ್ತಿನ ದಿನ ಬಿಗ್ ಸ್ಕ್ರೀನ್ ಎಂಜಾಯ್ ಮಾಡೋರು, ಒಂದು ಮ್ಯಾಚ್ ಆಗಲಿ, ಪ್ರೀಮಿಯರ್ ಲೀಗ್ಸ್ ತುಂಬ ಬರ್ತಾ ಇದೆ. ಸೊ ಕೊರೋನಾ ಆದಮೇಲೆ ಜನರಿಗೆ ತುಂಬ ಇದು ಬಿಗ್ ಸ್ಕ್ರೀನು ಥಿಯೇಟರ್ ಅನ್ನೋದು ಕಾನ್ಸೆಪ್ಟ್ ತುಂಬ ಬೂಮ್ ಆಗಿದೆ. ಸೊ ಅವಾಗಲಿಂದ ಇದು ಬೆಸ್ಟ್ ಅಂತೀರಾ? ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಇವತ್ತಿನ ದಿನಕ್ಕೆ ಎಲ್ಲ ಇದು ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾರೆ. ಒಂದು ವೆಬ್ ಸೀರೀಸ್ ನೋಡಿದ್ರೆ ಅದು ಆಲ್ಮೋಸ್ಟ್ ಹಾಲಿವುಡ್ ಮೂವಿ ರೇಂಜಲ್ಲಿ ಮ್ಯೂಸಿಕ್ಸ್ ಬರುತ್ತೆ. ಸೊ ಆಮೇಲೆ ಎಲ್ಲ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹಂಗಾಗಿ ಒಂದು ಸೀರಿಯಲ್ ಆಗ್ಬೋದು, ಒಂದು ನ್ಯೂಸ್ ಚಾನಲ್ ಆಗ್ಬೋದು, ಒಂದು ಕ್ರಿಕೆಟ್, ಏನೋ ಒಂದು ಸ್ಪೋರ್ಟ್ಸ್ ಆಗಲಿ, ಅವರು ಬಿಗ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡೋಕ್ಕೆ ಇದು ಮಾಡ್ತಾರೆ. ಆಮೇಲೆ ಇವತ್ತಿನ ದಿನ ಎಲ್ಲ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಕೆಲವು ಕಡೆ ಮಕ್ಕಳು ಅವರು ಇದಕ್ಕೆ ಯೂಸ್ ಮಾಡ್ಕೊಳ್ತಾರೆ, ಆನ್ಲೈನ್ ಕ್ಲಾಸ್ ಕೂಡ ತಗೊಳ್ತಾ ಇದ್ದಾರೆ. ಕಂಪ್ಲೀಟ್ OTT ಪ್ಲಾಟ್ಫಾರ್ಮ್ಸ್ ಏನಿದೆ ಅದು ನೋಡ್ಬೋದು. ನಿಮ್ಮ ಲ್ಯಾಪ್ಟಾಪ್ಸ್ ಕನೆಕ್ಟ್ ಮಾಡ್ಕೋಬೋದು, ಮಕ್ಕಳದ್ದು ಪ್ಲೇ ಸ್ಟೇಷನ್ ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ CCTV ಕನೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಹೋಮ್ ಆಟೋಮೇಷನ್ ಇಂಟಿಗ್ರೇಷನ್ ಮಾಡಿದ್ರೆ ಎಲ್ಲ ಎವ್ರಿಥಿಂಗ್ ವಿತೌಟ್ ರಿಮೋಟ್ಲೆಸ್ ನೀವು ಆಪ್ರೇಟ್ ಮಾಡ್ಕೋಬೋದು.
ಎಷ್ಟು ಜಾಗ ಇದ್ರೆ ನಿಮ್ಮ ಪ್ರಕಾರ ಮಿನಿಮಮ್ ಎಷ್ಟು ಜಾಗದಲ್ಲಿ ನಾವು ಸರ್ ನಾವು ಪ್ರಿಫರ್ ಮಾಡೋದು ರೂಮ್ ರೆಕ್ಟ್ಯಾಂಗಲ್, ಲೈಕ್ ಡೈಮೆನ್ಷನ್ ಬಂದು 10x15 ಫೀಟ್ ಇದ್ರೆ ಒಳ್ಳೇದು. ಯಾಕಂದರೆ ರೆಕ್ಟ್ಯಾಂಗಲ್ ವ್ಯೂನಲ್ಲಿ ನೋಡಿದಾಗ ಮೂವಿದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. 30-40ನಲ್ಲೇ ಆಗಬೇಕು ಅಂತೇನಿಲ್ಲ, ಈವನ್ 20-30ನವರು ಟ್ರಿಪ್ಲೆಕ್ಸ್ ಮಾಡಿ ಒಂದು ಫ್ಲೋರ್ ಎಂಟರ್ಟೈನ್ಮೆಂಟ್ ಅಂತಲೇ ಮಾಡಿ ಹೋಮ್ ಥಿಯೇಟ್ರು, ಜಿಮ್ಮು, ಬಾರ್ ಕೌಂಟರ್ ಎಲ್ಲ ಮಾಡ್ಕೊಳ್ತೇವೆ ಸರ್. ಆಮೇಲೆ ಲೈಕ್ ಇನ್ನು ಕಮರ್ಷಿಯಲಿ ಅಂತ ಬಂದರೆ ನಿಮ್ಮ ಕ್ಲೈಂಟ್ಸ್ಗಳಲ್ಲಿ ಯಾರು ಜಾಸ್ತಿ ಈ ಥರನ ಯೂಸ್ ಮಾಡ್ತಾರೆ ಆ್ಯಂಡ್ ಇದರಿಂದ ನಮ್ಮ ಬಿಲ್ಡಿಂಗ್ ವ್ಯಾಲ್ಯೂ ಏನಾದರೂ ಜಾಸ್ತಿ ಆಗಿದೆಯಾ? ಹೌದು ಸರ್, ಈಗ ಕಟ್ಟಿ ಮಾರೋರು ಇರ್ತಾರಲ್ಲ ತುಂಬ ಜನ ಬಿಲ್ಡರ್ಸ್, ಅವ್ರು ನಾರ್ಮಲಾಗಿ ಬರೀ ವಿತೌಟ್ ಹೋಮ್ ಥಿಯೇಟರ್ ಮಾಡಿದ್ರೆ ಸ್ವಲ್ಪ ಎಲ್ಲೋ ಅವ್ರಿಗೆ ಸೇಲ್ ಆಗೋದಾಗಲಿ ಇಲ್ಲ ರೇಟ್ ಆಗಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ಕಟ್ ಮಾರೋರು ವಿತ್ ಹೋಮ್ ಥಿಯೇಟರ್ ಮಾಡಿಕೊಟ್ಟಾಗ ಅವ್ರಿಗೊಂದು ಆ್ಯಡೆಡ್ ಬೆನಿಫಿಟ್, ಪ್ಲಸ್ ಅವ್ರ ಪ್ರೈಸು ಸ್ವಲ್ಪ ಜಾಸ್ತಿ ಮಾಡಿ ಸೇಲ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಅಂದರೆ ಲೈಕ್ ತಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ. ಲೈಕ್ ಹೋಮ್ ಸಿನಿಮಾಸ್ ಸರ್, ಹೋಮ್ ಸಿನಿಮಾಸ್ 10 years ಬ್ಯಾಕ್ ಸ್ಟಾರ್ಟ್ ಆಯಿತು. ಸೊ 10 yearsಯಿಂದ ಆಲ್ಮೋಸ್ಟ್ ನಾವೀಗ 500+ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಸೊ ಮೈಸೂರಿನಲ್ಲಿರೋ ಮೇಜರ್ VIP ಪೊಲಿಟಿಷಿಯನ್ಸು, ಬಿಸ್ನೆಸ್ ಮೆನ್ಸು, ಡಾಕ್ಟರ್ಸ್ ಎಲ್ಲ ನಾವು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಆಮೇಲೆ ಹಾಸನಲ್ಲೂ ಕೆಲವು ಪೊಲಿಟಿಷಿಯನ್ಸ್ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲಿ ಒಬ್ಬರು ಸೆಲೆಬ್ರಿಟಿ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಸೊ ನಮ್ಮದು ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ ಕಂಪ್ಲೇಂಟ್ಸ್ ಇಲ್ಲ. ಆಮೇಲೆ ನಮ್ಮ ಹತ್ರ ಫುಲ್ ಫ್ಲೆಶ್ ಟೀಮ್ ಇದ್ದಾರೆ, ಕಾರ್ಪೆಂಟ್ರ್ ಒಂದು 43 ಜನ ಇದ್ದಾರೆ. ಸೊ ಕ್ರಾಸ್ ಕರ್ನಾಟಕ ನಮ್ಗೆ ಎಲ್ಲಿ ಪ್ರಾಜೆಕ್ಟ್ ಬಂದರೂ ನಾವು ಸರಾಗವಾಗಿ ಮಾಡೋ ಧೈರ್ಯ ನಮಗಿದೆ. ನಮ್ಮ ಬಿಸ್ನೆಸ್ ಎಥಿಕ್ಸ್ ನಾವು ಕ್ರಾಸ್ ಮಾಡಲ್ಲ. ನೀವು ನಮ್ಮ ಬಿಲ್ಡಿಂಗ್ ಆಚೆ ಹೋಗಿ ನೋಡ್ಬೋದು, ಮನೆ ಹೆಸರು ನಾವು ಎಥಿಕ್ಸ್ ವಿಲ್ಲ ಅಂತ ಇಟ್ಟಿದ್ದೀವಿ. ತುಂಬ ಜನ ಕೇಳಿದ್ರು ಏನದು, ಯಾಕಂದ್ರೆ ನಮ್ಗೆ ಗೊತ್ತು ನಮ್ಮ ಎಥಿಕ್ಸ್ ಏನು ಅಂತ. ಸೊ ಆ ಎಥಿಕ್ಸ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಅದು ನಮ್ಮಲ್ಲೂ ರೂಢಿಸ್ಕೊಂಡಿದ್ವಿ, ಪ್ಲಸ್ ನಮ್ಮ ಬಿಸ್ನೆಸ್ಸಲ್ಲೂ ರೂಢಿಸ್ಕೊಂಡಿದ್ವಿ. ನಮ್ದು ಇಷ್ಟು 500 ಜನ ಕ್ಲೈಂಟ್ಸಲ್ಲಿ ಸರ್ ನಮ್ಮದು ಒಂದು ಸಿಂಗಲ್ ಕಂಪ್ಲೇಂಟ್ ಇಲ್ಲ. ಬೇಕಾದರೆ ಎಕ್ಸೆಲಲ್ಲಿ ಲಿಸ್ಟ್ ಕೊಡ್ತೀನಿ, ನೀವು ರ್ಯಾಂಡಮಾಗಿ ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ. ಯಾರು ಒಬ್ರು ಕಂಪ್ಲೇಂಟ್ ಹೇಳಿದ್ರೆ ನೀವೇನು ಹೇಳ್ತೀರಾ ಅದನ್ನ ನಿಮ್ಮ ಮನೆಗೆ ನಾನು ಫ್ರೀಯಾಗಿ ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ. ಶೋರ್ ಸರ್, ವಿಚಾರಿಸ್ಕೋಬೋದಾ ನಾವು? ಖಂಡಿತವಾಗ್ಲೂ ವಿಚಾರ. ಆಮೇಲೆ ಕ್ಲೈಂಟ್ಸ್ಗೆ ಮಿಸ್ಗೈಡ್ ಮಾಡಲ್ಲ, ಏನು ವಾಸ್ತವ ಇದೆ ಅದು ಹೇಳ್ಕೊಡ್ತೀವಿ. ಆಮೇಲೆ ಏನೋ ತೋರಿಸೋದು, ಏನೋ ಹಾಕೋದು, ಇದೆಲ್ಲ ಸ್ವಲ್ಪ ಸ್ಕ್ಯಾಮ್ಸ್ ತುಂಬ ನಡೆಯುತ್ತೆ. ಬಟ್ ಅದು ನಾವು ಯೋಚನೆ ಮಾಡಲ್ಲ ಸರ್. ನಮ್ಮ ವೀಕ್ಷಕರು ಹೌದು ಗುರು ಕನ್ನಡಕ್ಕವರ ಹೇಳಿದ್ದಾನೆ ಅನ್ನೋದ್ರ ಜೊತೆಯಲ್ಲಿ ಯಾಕೆ ನಿಮ್ಮನ್ನು ಚೂಸ್ ಮಾಡ್ಬೇಕು ಸರ್? ಸರ್ ನಾವು ಎಲ್ಲ ಜೆನ್ಯೂನ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ಸ್. ಈಗ ಹೋಮ್ ಥಿಯೇಟರ್ ಇದೆ, ನಮ್ಮ ಮನೇಲಿ ಸೋನ್ಸೋ ಬ್ರ್ಯಾಂಡ್ ಇದೆ ಅಂದರೆ ಒಳ್ಳೆ ಬ್ರ್ಯಾಂಡ್ ಹಾಕ್ಸಿದೆಯಾ ಅಂತ ಹೇಳ್ಬೇಕು. ಆ ಥರ ಬ್ರ್ಯಾಂಡ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ. ಕ್ಲೈಂಟ್ಸ್ಗೆ ಮಿಸ್ಗೈಡ್ ಮಾಡೋಕೆ ಹೋಗಲ್ಲ ನಾವು. ಹೆಸರು ತೊಗೋಬೋದಾ ಬ್ರ್ಯಾಂಡ್ಸ್ಗಳದ್ದು? ಯಾವ್ಯಾವುದು ಬ್ರ್ಯಾಂಡ್ಸ್? ಕ್ಲಿಪ್ಸ್ ಅಂತ ಸ್ಪೀಕರ್ಸ್ ಬ್ರ್ಯಾಂಡ್ಸ್ ಇದೆ, ಫೋಕಲ್ ಇದೆ, ಟಾಗಾ, ಕ್ಯೂ ಅಕೋಸ್ಟಿಕ್ಸು, ತುಂಬ ಬ್ರ್ಯಾಂಡ್ಸ್ ತುಂಬ ಇದೆ ಸರ್. ಪ್ರಾಜೆಕ್ಟಲ್ಲಿ ಬೆನ್ಕ್ಯೂ, ಎಪ್ಸನ್, ಈ ಥರ ಬ್ರ್ಯಾಂಡ್ಸ್ ತುಂಬ ಇದೆ. ಎಲ್ಲ ರೆಪ್ಯೂಟೆಡ್ ವೆಲ್ ನೋನ್ ಬ್ರ್ಯಾಂಡ್ಸು. ಸೊ ಇವ್ರುಗಳದ್ದು ಸರ್ವಿಸ್ ಬರೋಲ್ಲ. ಸರ್ವಿಸ್ ಏನಕ್ಕೆ ಬರೋದು ಅಂತ ಹೇಳಿದ್ರೆ ಕೆಲವರು ನಮ್ಮ ಥರ ಇಂಟಿಗ್ರೇಟರ್ಸು ಹಾಕ್ಕೊಟ್ಟಿದ್ಮೇಲೆ ಅವ್ರಿಗೆ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡಲ್ಲ. ಮೇನ್ ಥಿಂಗ್ ಕೆಲವ್ರು ಇಂಟೆನ್ಷನ್ಸ್ ಇರುತ್ತೆ, ಅದು ಕೇಳಬೇಕು, ಮತ್ತು ಸರ್ವಿಸಿಗೆ ಹೋಗಬೇಕು, ಹಾಗೇನು ದುಡ್ಡು ಮಾಡಬೇಕು, ಆ ಥರ ಇರುತ್ತೆ. ನಮ್ಮದು ಅದು ಆ ಇಂಟ್ರೆಸ್ಟ್ ಇಲ್ಲ ನಮ್ಮದು. ಹಾಕ್ಕೊಟ್ರೆ ಕ್ಲೈಂಟ್ ನಮಗೆ ಫೋನೇ ಮಾಡಬಾರ್ದು, ಕ್ಲೀನಾಗಿ ನಿರಾಯಸವಾಗಿ ಅವ್ರು ನೋಡ್ಬೇಕು. ಯಾಕಂದರೆ 10 ಲಕ್ಷ 5 ಲಕ್ಷ ಖರ್ಚು ಮಾಡಿರ್ತಾರೆ. ಸೊ ನಥಿಂಗ್ ಸಿಮಿಲರ್ ಟು ಅ ಕಾರ್ ತೊಗೊಂಡಂಗೆ. ಸೊ ಟೈರ್ ಪಂಚರ್ ಆದರೆ ಎಷ್ಟು ಇರಿಟೇಷನ್ ಆಗುತ್ತೋ ಅದೇ ಥರ ನಮ್ಮ ಸರ್ವಿಸಲ್ಲೂ ಏನಾರು ಆದರೆ ಅವ್ರಿಗೆ ಕೋಪ ಬರುತ್ತೆ. ಆಮೇಲೆ ನಮ್ಗೆ ಅಲ್ಲಿಂದ ರೆಫರೆನ್ಸ್ ಜನ್ರೇಟ್ ಆಗಲ್ಲ. ಸೊ ನಮ್ಮ ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದೇ ಸರ್ವಿಸ್ಗೆ. ಸೊ ಆಲ್ಮೋಸ್ಟ್ ಅವ್ರಿಗೆ ಕ್ಲೀನಾಗಿ ಎಜುಕೇಟ್ ಮಾಡಿಬಿಡ್ತೀವಿ. ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾರು ಆಪ್ರೇಟ್ ಮಾಡಬೇಕು, ಇದನ್ನೆಲ್ಲ ಕ್ಲೀನಾಗಿ ನಾವು ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಸೊ ಹಂಗಾಗಿ ನಮಗೆ ಸರ್ವಿಸ್ ರೇಷಸ್ ಕಡಿಮೆ. ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದಾ? ಆಲ್ಮೋಸ್ಟ್ ಮೇಂಟೆನೆನ್ಸ್ ಫ್ರೀ ಸರ್. ನಾವು ಹೇಳ್ಕೊಟ್ಟಂಗೆ ಅವ್ರು ಆಪ್ರೇಟ್ ಮಾಡಿದ್ರೆ, ಫಿಸಿಕಲ್ ಡ್ಯಾಮೇಜ್ಗಳು ಬಿಟ್ಟರೆ ಇನ್ನು ನಾವು ಹೇಳ್ಕೊಟ್ಟಂಗೆ ಅವ್ರು ಆಪ್ರೇಟ್ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ಸರ್. ವರ್ಷ ಎಂಜಾಯ್ ಮಾಡಿ. ಸರ್ ಈಗ 10 ವರ್ಷದಿಂದ ಒಂದು ಸಿಂಗಲ್ ಕಾಲ್ ಬರದೇ ಇರೋರು ಇದ್ದಾರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಸರ್ ಹೇಳೋದು ನೋಡಿದ್ರೆ ಅವನಪ್ಪ ಹೆಂಗೆ ಮಾಡಿರ್ಬೋದು, ನಾವು ಕುತ್ಕೊಂಡಿರೋ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಹೆಂಗಿರ್ಬೋದು ಅನ್ನೋ ಯೋಚನೆ ಬರ್ತಾ ಇರ್ಬೋದು. ಸರ್ ಫಸ್ಟು ಒಂದು ಕೆಲಸ ಮಾಡೋಣ, ಫಸ್ಟು ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾವ ಥರ ಮಾಡಿದ್ದೀರಾ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಬಿಡೋಣ. ಖಂಡಿತ ನಮ್ಮ ವೀಕ್ಷಕರಿಗೆ. ವೀಕ್ಷಕರೇ ಬನ್ನಿ ನೋಡ್ಕೊಂಬರೋಣ. ಅಷ್ಟೇ ಅಲ್ಲ, ಇವ್ರದ್ದು ಕ್ಲೈಂಟ್ಸ್ ಕೂಡ ಇದ್ದಾರೆ, ಕ್ಲೈಂಟ್ ರಿವ್ಯೂವನ್ನು ಕೂಡ ತಗೊಳ್ಳೋಣ. ಖಂಡಿತ ನಡೀರಿ ಸರ್ ನೋಡೋಣ. ಸರಿ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಏನು ಮಾಡಿದರೆ ನಿಮ್ಮ ಆಫೀಸ್ ಒಳಗಡೆನೇ ಇರೋದು? ಹೌದು ಸರ್. ಎಷ್ಟು ದೊಡ್ಡದಾಗಿದೆ ಇದು? ಸರ್ ಇದು 21 ಫೀಟ್ ಲೆಂತ್ ಇದೆ, 13 ಫೀಟ್ ವಿಡ್ತ್ ಇದೆ ಸರ್. 13 ಅಡಿ. ಸ್ಕ್ರೀನ್ ಸೈಜು 165 ಇಂಚಸ್ ಇದೆ ಸರ್, ಡಯಾಗ್ನಲ್ಲು. ಒಂದು ಹೋಮ್ ಥಿಯೇಟರ್ ಅಂತ ಬಂದಾಗ ಏನೇನು ಪಾರ್ಟ್ಸ್ಗಳು ಬರ್ತವೆ ಇಲ್ಲಿ? ಸರ್ ನಿಮಗೆ ಇದರಲ್ಲಿ ಮೇನ್ಲಿ ಪ್ರೊಜೆಕ್ಟರು, ಆಂಪ್ಲಿಫೈರು, ಆಮೇಲೆ 7.1 ಸ್ಪೀಕರ್ಸ್ ಇದೆ ಸರ್. ಸ್ಕ್ರೀನ್ ಬರುತ್ತೆ, ಅದಕ್ಕೆ ರಿಲೇಟೆಡ್ ವೈರಿಂಗ್ಸ್ ಇರುತ್ತೆ ಸರ್. ಒಂದೊಂದಾಗೆ ಕೇಳ್ತಾ ಹೋಗ್ತೀನಿ. ಟೆಲ್ ಮಿ ಅಬೌಟ್ ದ ಸ್ಕ್ರೀನ್. ಇದು ಯಾವ ರೀತಿ ಟೆಕ್ನಾಲಜಿ ಇದೆ ಆ್ಯಂಡ್ ಯಾವ ರೀತಿ ಕ್ಲಾತನ್ನು ಯೂಸ್ ಮಾಡ್ತೀರಾ ನೀವಿಲ್ಲಿ? ಸರ್ ಇದು ಸ್ಕ್ರೀನಿಗೆ ಅಂತಲೇ ಸಿಂಥೆಟಿಕ್ ಮೆಟೀರಿಯಲ್ಸ್ ಬರುತ್ತೆ. ಆಮೇಲೆ ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಸ್ಕ್ರೀನ್ಸ್ ಯೂಸ್ ಮಾಡ್ತೀವಿ. ತುಂಬ ಜನ ನಾರ್ಮಲ್ ಫ್ಲೆಕ್ಸ್ ಬಟ್ಟೆಗಳು ಇಲ್ಲ ವೈಟ್ ಏನು ಬಂದರೂ ನಾವು ಸ್ಕ್ರೀನ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾವು ಆ ಥರ ಬ್ರ್ಯಾಂಡ್ಸ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ R&D ಮಾಡಿ ಮೂವಿಗಂತಲೇ ಮಾಡಿರೋಂಥ ಸ್ಕ್ರೀನ್ಗಳು ಈ ಬ್ರ್ಯಾಂಡ್ಸ್. 4K ಸ್ಕ್ರೀನ್ಸು, 8K ಸ್ಕ್ರೀನ್ಸ್ ಅದನ್ನು
ಹಾಕ್ತೀವಿ ಸರ್. ವಾಟ್ ಅಬೌಟ್ ದಿಸ್, ಇದೇನು ಸರ್ ಇದು? ಸರ್ ಇದು ಆಂಪ್ಲಿಫೈರ್ ಸರ್. ಏನು ಮಾಡುತ್ತೆ ಇದೇನು? ಸರ್ ಇದೇ ನಿಮಗೆ ಮೇನ್ ಸ್ಪೀಕರ್ಸ್ ಔಟ್ಪುಟ್ ಕೊಡೋಂಥದ್ದು ಇದೆ. ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ ಹೌದು ಸರ್, ಇದು. ಹೌದು, ಹೌದು. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ, ಎಲ್ಲ ರೆಪ್ಯೂಟೆಡ್ ಬ್ರ್ಯಾಂಡ್ ಸರ್. ಆಮೇಲೆ ಈ ಬ್ರ್ಯಾಂಡ್ಸ್ ಎಲ್ಲ ಏನಂತ ಹೇಳಿದ್ರೆ ನಾವು ನಿಮಗೆ ಸೇಲ್ ಮಾಡಿದ್ಮೇಲೆ ಇದ್ರದ್ದು ಸೀರಿಯಲ್ ನಂಬರ್ ತಗೊಂಡು ಅವ್ರ ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಜೆನ್ಯೂನಿಟಿ ಯಾಕಂದ್ರೆ ತುಂಬಾ ಕಡೆ ಗ್ರೇ ಮಾರ್ಕೆಟ್ಸ್ ಎಲ್ಲ ಹರಿದಾಡ್ತಾ ಇದೆ. ಹೌದೌದು. ಸೊ ಅದು ಒಂದೊಂದು ಮಾಫಿಯಾನೇ ನಡೀತಾ ಇದೆ. ಬಟ್ ನಮ್ದು ಆ ಥರದ್ದು ಯಾವುದೋ ಒಂದು ಸ್ಕ್ರೂ ಸಹ ಸಿಕ್ಕಲ್ಲ. ಅಂಡ್ ವಾಟ್ ಅಬೌಟ್ ದಿಸ್, ನೆಲಕ್ಕೆ ಏನು ಹಾಕಿದ್ದೀರಾ ನೀವು? ಸೊ ಇದು ಫುಲ್ ಕಾರ್ಪೆಟ್ ಸೆಟ್, 12 mm ಕಾರ್ಪೆಟ್ ಇದೆ. ಇದ್ರ ಕೆಳಗಡೆ ಒಂದು 8 mm ಫೋಮ್ ಇದೆ. ಸೊ ನೀವು ಬರೀ ಕಾಲಲ್ಲಿ ನಡೆದಾಡಿದಾಗ ನಿಮ್ಗೊಂದು ಕುಶ್ನಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ನೀವು ಸೀಟ್ ಮೇಲೆ ಕೂತ್ಕೋಬೇಕು ಅಂತ ಏನಿಲ್ಲ, ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಒಂದು ದಿಂಬ್ ಹಾಕೊಂಡು ಕೆಳಗಡೆ ಕೂತ್ಕೋಬಹುದು, ಆರಾಮಾಗಿ ಕೂತ್ಕೋಬಹುದು. ಇನ್ನೊಂದು ಲೈಕ್ ಒಂದು ಹೋಮ್ ಥಿಯೇಟರ್ ಅಂತ ಬಂದಾಗ ಮೇನ್ ಬರೋದು ಸೌಂಡ್ ಪ್ರೂಫ್. ಹೌದು, ಅಕೋಸ್ಟಿಕ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಕೋಸ್ಟಿಕ್ಸ್ ಗಳನ್ನ ಯೂಸ್ ಮಾಡ್ತೀರಾ? 5 layers ಸೌಂಡ್ ಪ್ರೂಫಿಂಗ್ ಮಾಡ್ತೀವಿ. ಸೊ ಫ್ರೇಮ್ ವರ್ಕ್, ರೆಕ್ರಾನು, ಮತ್ತೆ ಇದು 8 mm ಪ್ಲೈ ಫೋಮು, ಆಮೇಲೆ ಎಲ್ಲ ರಿಪೀಟೆಡ್ ಬ್ರ್ಯಾಂಡ್. ಫೋಮು ನಾವು ಸ್ಲೀಪಲ್ಲಿ ಯೂಸ್ ಮಾಡ್ತೀವಿ ಸರ್. ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ಅಷ್ಟು ಸ್ಟಿಫಾಗಿ ಕ್ಲೀನಾಗಿ ಕೆಲಸ ಮಾಡ್ತೀವಿ. ಫಿಸಿಕಲ್ ಡ್ಯಾಮೇಜ್ ಆದರೆ ಅದು ನಾವು ರೆಸ್ಪಾನ್ಸಿಬಲ್ ಅಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಅದು ಏನು ಮಾಡಿಲ್ಲ ಅಂತಂದ್ರೆ ಹಿಂಗೆ ಇರುತ್ತೆ ಸರ್. ನೀವೇ ಬೇಜಾರಾಗಿ ಒಂದು 2 ವರ್ಷ ಆದಮೇಲೆ ನಮಗೆ ಇಂಟೀರಿಯರ್ದು ಫ್ಯಾಬ್ರಿಕ್ ಚೇಂಜ್ ಮಾಡ್ಕೊಡಿ ಅಂದರೆ ಮತ್ತೆ ನಾನು ಅದೇ ಟೀಮ್ ಕರ್ಕೊಂಡು ಬಂದು ಈ ಫ್ರೇಮ್ಸ್ನ ರಿಮೂವ್ ಮಾಡಿ ನಿಮ್ಗೆ ಯಾವ ಕಲರ್ ಫ್ಯಾಬ್ರಿಕ್ ಬೇಕೋ ಅದನ್ನ ಮಾಡ್ಕೊಡ್ತೀರಾ? ವಾಟ್ ಅಬೌಟ್ ರೂಫಿಂಗ್? ರೂಫಿಂಗಿಗೆ ಏನು ಆಪ್ಷನ್ ಕೊಡ್ತೀರಾ? ರೂಫಿಂಗು ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ವಿ ಸರ್. ಸೊ ಅದನ್ನು ಫ್ಯಾಬ್ರಿಕಲ್ಲೇ ಮಾಡಿದ್ವಿ. ಯಾಕಂದರೆ ಸೌಂಡ್ ರೂಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ಸೊ ನಾರ್ಮಲಾಗಿ ತುಂಬ ಕಡೆ POP ಮಾಡ್ಕೊಳ್ತಾರೆ. ಅದು ಹೋಗ್ತಾ ಹೋಗ್ತಾ ಡೌನ್ ದ ಲೈನ್ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬೇಡ ಅಂತೀರಾ? ಅದು ಬೇಡ, ಮೇಲ್ಗಡೆ ಅಕಸ್ಟಿಕ್ ಇರಲಿ ಅಂತೀರಾ? ಆಪ್ಷನ್ ಬನ್ನಿ ಸರ್ ಸ್ವಲ್ಪ ಈ ಕಡೆ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಪೀಕರ್ಸ್. ಇಲ್ಲಿ 7.1.4 ಕಾನ್ಫಿಗರೇಷನ್ ಇದೆ ಸರ್. ಸೊ 4 ಸರೌಂಡ್ ಇದೆ, 3 ಸ್ಪೀಕರ್ಸ್ ಹಿಂದ್ಗಡೆ, ಸ್ಕ್ರೀನ್ ಹಿಂದ್ಗಡೆ ಇದೆ. ಸೀಲಿಂಗಲ್ಲಿ 4 ಸ್ಪೀಕರ್ ಇದೆ ಸರ್. ಓಕೆ, ನಾನು ಅವಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿದೆ. ಕೊಟ್ಟರೆ ಒಳ್ಳೆ ಬಾಡಿ ಎಲ್ಲ ಹಾಗೆ ವೈಬ್ರೇಷನ್. ಡೈನೋಸರ್ ಮೂವಿ ಎಲ್ಲ ನೋಡ್ಬಿಟ್ರೆ ಎದುರ್ಕೊಂಡ್ಬಿಡ್ಬೇಕು ಮಕ್ಕಳು. ನೀವು ಸೌಂಡ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್, ಅದಂತೂ ನಾವು ಹೇಳಬಲ್ಲೆ. ಟೆಲ್ ಮಿ ಅಬೌಟ್ ದ ಪ್ರಾಜೆಕ್ಟ್. ಯಾವ್ದು ಕಂಪನಿ ಇದೆ ಪ್ರಾಜೆಕ್ಟ್? ನಿಮಗೆ HD ಪ್ರೊಜೆಕ್ಟರ್ಸ್ 4K ಪ್ರೊಜೆಕ್ಟರ್ಸ್ ಅಂತ 2 ಆಸ್ ಆಫ್ ನಾವು ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ. ಅದರಲ್ಲಿ ನಾವು ಬೆನ್ಕ್ಯೂ, ಎಪ್ಸನ್, ಸೋನಿ, JVC ಈ ಥರ ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತೀವಿ. HD ಎಲ್ಲ ನಿಮಗೆ 1 lakh ಇಂದ ಸ್ಟಾರ್ಟ್ ಆಗುತ್ತೆ. 4K ಪ್ರೊಜೆಕ್ಟರ್ಸ್ ಎಲ್ಲ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಎಲ್ಲ ಆದ್ಮೇಲೆ ಬರೋದು ಕಂಫರ್ಟ್ ಬೇಕು ನಮಗೆ. ರೆಕ್ಲೈನರ್ಗಳು ಕುತ್ಕೊಳ್ಳಿ ಸರ್, ನೀವು ಆರಾಮನೆ ಎಲ್ಲ ಮಾಡಿದ್ಮೇಲೆ ಕುತ್ಕೋಬೇಕು ತಾನೆ? ಹೌದು ಸರ್. ಯೂಶುವಲಿ ನೀವು ಎಷ್ಟು ರೋನ ಸಜೆಸ್ಟ್ ಮಾಡ್ತೀರಾ ಸರ್? ಅಕಾರ್ಡಿಂಗ್ ಟು ರೂಮ್ ಸೈಜ್ ನಮಗೆ ಮಿನಿಮಮ್ 1 ರೋಗೆ 6 feet ಬೇಕಾಗುತ್ತೆ ಸರ್ ಪ್ಲ್ಯಾಟ್ಫಾರ್ಮ್. ಸೊ ಆ 6 feet ಪ್ಲ್ಯಾಟ್ಫಾರ್ಮ್ ಇನ್ ಕೇಸ್ ರೂಮ್ 20-25 feet ಇತ್ತು ಅಂದ್ಕೊಳ್ಳಿ. ಸೊ ಅವಾಗ 2 ರೋ ಮಾಡ್ತೀವಿ. 2 ರೋನಲ್ಲಿ 6 ಅಂದರೆ 12 feet ಇದಕ್ಕೆ ಆಗೋಯ್ತು. ಸೊ ಅದಕ್ಕೇ ನಾವು ಕಸ್ಟಮರ್ಸ್ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇನ್ ಕೇಸ್ ನಿಮ್ಗೆ ಆ ಥರದ್ದು ಏನಾದ್ರು ಪ್ಲಾನ್ಸ್ ಇದ್ದರೆ ದಯವಿಟ್ಟು ಆ ರೂಮ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ನಮ್ಗೆ ಕನ್ಸಲ್ಟ್ ಮಾಡಿ. ಅವಾಗ ನಾವು ಹೇಳ್ತೀವಿ ಡೋರ್ ಯಾವ ಕಡೆ ಬರಬೇಕು, ವಿಂಡೋ ಯಾವ ಕಡೆ ಬರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಡೋರ್ ಇಲ್ಲಿದೆ, ಎಂಟ್ರಾಗಿ ನಾವು ಲೆಫ್ಟಿಗೆ ತಿರುಗಿದ್ರೆ ನಾವು ಇಲ್ಲಿಗೆ ಬರ್ತೀವಿ. ಸಮ್ಟೈಮ್ಸ್ ಕ್ಲೈಂಟಿಗೆ ಗೊತ್ತಿರಲ್ಲ, ಈ ಕಾರ್ನಲ್ಲಿ ಕೊಡ್ತಾರೆ. ಸೊ ಅವಾಗ ಆ ರೋ ಫುಲ್ ಹೋಗುತ್ತೆ, ಸೀಟಿಂಗ್ ಹೋಗ್ಬಿಡುತ್ತೆ, ಅಕಾಮಿಡೇಷನ್ ಕಡಿಮೆ ಆಗುತ್ತೆ. ಸೊ ನಮಗೆ ಒಂದ್ಸಲಿ ಕನ್ಸಲ್ಟೇಷನ್ ಅಂತೂ ಫ್ರೀ ಇದೆ. ಹೆಂಗೂ ನಾವಂತೂ ₹1 ಚಾರ್ಜ್ ಮಾಡಲ್ಲ. ದಯವಿಟ್ಟು ನಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ ನಾವು ಕ್ಲೀನಾಗಿ ಇನ್ಪುಟ್ ಕೊಡ್ತೀವಿ. ಓಕೆ, ಟೆಲ್ ಮಿ ಅಬೌಟ್ ದ ಕ್ವಾಲಿಟಿ ಆಫ್ ದ ಫರ್ನಿಚರ್. ಸರ್ ಇದು ಮೋಟರೈಸ್ಡ್ ರೆಕ್ಲೈನರ್ ಸರ್. ಮೋಟರೈಸ್ಡ್ ನಾನು ನೋಡಿ ಆಲ್ರೆಡಿ ಮೋಟರೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ನಾವು ನಾರ್ಮಲ್ ಆಗಿ ಮ್ಯಾನ್ಯುಯಲ್ ರೆಕಮೆಂಡ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಮ್ಯಾನ್ಯುಯಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಮರಿ ಯೂಸ್ ಮಾಡೋಕೆ ಗೊತ್ತಿರಲ್ಲ ಪಾಪ ಅವ್ರಿಗೆ. ಲಿವರ್ ಓಪನ್ ಮಾಡಿದ ತಕ್ಷಣ ಫುಲ್ ಲಿಫ್ಟ್ ಆಗುತ್ತೆ. ಅದು ನಿಮ್ಮ ಏಜ್ಗೆ ಓಕೆ. ತಂದೆ ತಾಯಿಗಳಿಗೆ, ಏಜ್ ಆಗಿರೋರಿಗೆ, ಮಕ್ಕಳಿಗೆ ಅದನ್ನ ರಿಟರ್ನ್ ಪುಷ್ ಮಾಡೋದಕ್ಕೆ ಗೊತ್ತಾಗಲ್ಲ. ಅವ್ರು ಏನು ಮಾಡ್ತಾರೆ, ಅವಾಗ ಅದ್ರ ಮೇಲೆ ಹತ್ತು ಹೋಗೋಕೆ ಟ್ರೈ ಮಾಡ್ತಾರೆ. ಕೆಳಗಡೆ ಸ್ಪ್ರಿಂಗ್ ಕಟ್ ಆಗುತ್ತೆ, ಸೊ ಬೀಳೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಬೇಡ ಅಂತ ಹೇಳಿ ಇದು ಮೋಟರೈಸ್ಡ್ನ ನಾವು ರಿಕಮೆಂಡ್ ಮಾಡ್ತೀವಿ ಸರ್. ಸೊ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಹೌದು ಸರ್. ಇದಕ್ಕೇನಾದರೂ ಗ್ಯಾರಂಟಿ ಇದೆಯಾ ಸರ್? ಇದಕ್ಕೆ ಮೋಟ್ರಿಗೆ 1 year ಗ್ಯಾರಂಟಿ ಇದೆ ಸರ್. ನಾರ್ಮಲ್ ಆಗಿ ಇದುವರೆಗೂ 9.5 years 10 years ಬ್ಯಾಕು ನಾವು ಹಾಕಿದ್ದೀವಿ. ಸೊ ಯಾವ ಕ್ಲೈಂಟ್ ಏನು ಕಂಪ್ಲೇಂಟ್ ಇಲ್ಲ ಸರ್. ಕೆಲವೊಬ್ಬರಿಗೆ ಇನ್ನೂ ಲಕ್ಸುರಿ, ನಮಗೆ ಬಾರ್ ಕೌಂಟರ್ ಬೇಕು, ಜೊತೆಯಲ್ಲಿ ಚಿಕ್ಕದಾಗಿ ಬಾರ್ ಕೌಂಟರ್ ಮಾಡ್ಕೊಳ್ಳೋಣ. ಹೌದು, ಸಮಥಿಂಗ್ ದೇ ವಾಂಟ್ ಎಕ್ಸೆಪ್ಷನಲ್. ಸರ್ ಇದೊಂದು ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ, ನಾರ್ಮಲ್ ಆಗಿ ನಾವು ಅದು ನೋಡೋದಕ್ಕೆ ಲಕ್ಸುರಿ ವೈಸ್ ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಬಟ್ ನಮ್ಮ ರಿಕ್ವೆಸ್ಟ್ ಕ್ಲೈಂಟ್ಸ್ ಏನಂದ್ರೆ, ಬಾರ್ ಕೌಂಟರ್ನ ದಯವಿಟ್ಟು ಆಚೆ ಇಟ್ಕೊಂಡಿರಿ. ಸೊ ಕೆಲವರು ನಮ್ಮ ಥರದವ್ರು ಏನು ಮಾಡ್ತಾ ಇದಾರೆ ಅಂದರೆ, ಸರ್ ಬಾರ್ ಕೌಂಟರ್ ಮಾಡ್ತೀನಿ ಅದು ಇದು ಅಂತ 3D ಏನೇನೋ ತೋರಿಸಿ ಆಸೆ ಮಾಡ್ತಾರೆ. ಇವ್ರು ಮಾಡ್ಕೊಟ್ಟು ಬಂದ್ಬಿಡ್ತಾರೆ. ಈಗ ನೀವು ನಿಮ್ಮ ಮನೆಯಲ್ಲಿ ಮಾಡ್ತೀರಾ, ನಿಮ್ಮ ಸ್ನೇಹಿತರು ಬರ್ತಾರೆ, ಏನೋ ಚೆಲ್ಲಿದ್ರು, ನೀವು ಮಾತಾಡೋಕ್ಕಾಗಲ್ಲ. ನಿಮ್ಮ ಮಕ್ಕಳು ನೀವೇ ಚೆಲ್ಲಿದ್ರೆ ನಿಮ್ಗೆ ಏನು ಅನ್ಸಲ್ಲ ಬಿಡಪ್ಪ ಅಂತ. ಆ ಸ್ಮೆಲ್ಲು ಹೋಗಲ್ಲ, ಯಾಕಂದ್ರೆ ಏರ್ ಸರ್ಕ್ಯುಲೇಷನ್ ಇರಲ್ಲ. ಇನ್ ಕೇಸ್ ಒಂದು ಸಣ್ಣ ಮಿಕ್ಸ್ಚರ್ ಪೀಸ್ ಬಿದ್ರು ಇರುವೆಗಳು ಅದು ಇದು ಸೇರ್ಕೊಳ್ಳೋದು ನಿಮ್ಗೆ ಕಾಣಲ್ಲ ಅದು. ಆಮೇಲೆ ನೀವು ಮಾಡ್ಬಿಟ್ಟು ಹೋಗ್ತೀರಾ, ನೀವು ಡ್ರಿಂಕ್ಸ್ ಮಾಡಬೇಕಾದ್ರೆ ಫ್ಯಾಮಿಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇದೆಲ್ಲ ಡಿಸ್ಅಡ್ವಾಂಟೇಜಸ್. ಅದೇ ನೀವು ಬಾರ್ ಕೌಂಟರ್ ಆಚೆ ಇಟ್ಕೊಂಡು ಇನ್ ಕೇಸ್ ಫ್ಯಾಮಿಲಿ ಗ್ಯಾದರಿಂಗ್ ಮಾಡಿದ್ರು ನೀವು ಆಚೆ ಡ್ರಿಂಕ್ಸ್ ಮಾಡಿ ಒಳಗಡೆ ಬಂದು ಫ್ಯಾಮಿಲಿ ಜೊತೆ ಕೂತ್ಕೋಬೋದು. ಬಟ್ ಇಲ್ಲಿ ಕೂತ್ಕೊಂಡು ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕ್ಲೈಂಟಿಗೆ ರಿಕ್ವೆಸ್ಟು ಏನಂತ ಹೇಳಿದ್ರೆ, ಆದಷ್ಟು ಬಾರ್ ಕೌಂಟರ್, ಕೆಲವರಿಗೆ ಕ್ರೇಜ್ ಇರುತ್ತೆ, ಇಲ್ಲ ನಾನು ಡ್ರಿಂಕ್ಸ್ ಮಾಡ್ಕೊಂಡೆ ಮೂವಿ ನೋಡಬೇಕು, ಅದು ನೋ ಪ್ರಾಬ್ಲಮ್. ಇಫ್ ಅಟ್ ಆಲ್ ಅವ್ರು ಮಾಡಿಸ್ಬಾರ್ದು ಅಂತಲ್ಲ, ಇಫ್ ಅಟ್ ಅದು ಮಾಡಿಸಿದ್ರು
ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರು ಅವರು ತುಂಬ ಒಳ್ಳೇದು ಅಂತ ನಮ್ಮ ಓಕೆ ರಿಕ್ವೆಸ್ಟ್. ಬಟ್ ಯು ಆರ್ ರೆಡಿ ಟು ಡೂ, ವಿ ಆರ್ ರೆಡಿ ಟು ಡೂ ಸರ್, ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಮೇಂಟೆನೆನ್ಸ್ ಅಂತ ಏನಾದರೂ ಇದೆಯಾ? ಸರ್. ಮೇಂಟೆನೆನ್ಸ್ ಅಂತ ಏನಿಲ್ಲ ಸರ್, ತಿಂಗಳಿಗೊಂದ್ಸಲಿ ನಿಮ್ಮ ಸಮಾಧಾನಕ್ಕೆ ವ್ಯಾಕ್ಯೂಮ್ ಮಾಡ್ಕೊಂಡ್ರೆ ಆಯಿತು. ವಾಟ್ ಅಬೌಟ್ ಏರ್ ಸರ್ಕ್ಯುಲೇಷನ್? ನೀವೇ ಹೇಳ್ತಿದ್ರಿ ಏರ್ ಸರ್ಕ್ಯುಲೇಷನ್ಸ್ ಇರಲ್ಲ, ಸೊ ನಾವು ಉಸಿರಾಡಬೇಕು, ಅದಕ್ಕೆ ಏನು ಸರ್ ನಾರ್ಮಲಾಗಿ ಎ ಸಿ ಇರುತ್ತೆ, ಅವರು ಹೋಮ್ ಥಿಯೇಟರ್ ಯೂಸ್ ಮಾಡದೇ ಇದ್ದಾಗ ಡೋರ್ ಓಪನ್ ಮಾಡಿ ಬಿಟ್ಟರೆ ಸಾಕು ಸರ್. ನೋಡಿ ಇಲ್ಲಿ ಒಂದು ಬ್ರೌನ್ ಥೀಮ್ ನೋಡ್ತಾ ಇದ್ದೀವಿ ಅಲ್ವಾ? ಇಲ್ಲ ನಮಗೆ ಫಂಕಿ ಬೇಕು ಹಾಂ ಸರ್. ಅಥವಾ ನಮಗೆ ಫುಲ್ ವೈಟ್ ಬೇಕು, ಈ ಥರ ಕೇಳಿದವರಿಗೆ ಆಪ್ಷನ್ಸ್ಗಳಿದೆಯಾ? ಸರ್ ಖಂಡಿತವಾಗ್ಲು ಸರ್. ಇಲ್ಲಿ ನೋಡಿ, ಇದೆಲ್ಲ ಫ್ಯಾಬ್ರಿಕ್ ಶಾಂಪಲ್ಸ್ ಇದೆ ಇಲ್ಲಿ. ಬನ್ನಿ ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಫ್ಯಾಬ್ರಿಕ್ ಶಾಂಪಲ್ಸ್ ತುಂಬಾ ಇದೆ ಸರ್ ಇಲ್ಲಿ. ಇದೇನಿದು? ಇದು ಫ್ಯಾಬ್ರಿಕ್ ಸ್ಯಾಂಪಲ್ಸ್ ಕಾರ್ಪೆಟ್ ಸರ್. ಇದು ಕಾರ್ಪೆಟ್, ಇದು ಫ್ಲೋರಿಂಗ್ ಕಾರ್ಪೆಟ್ಸ್ ತೋರಿಸಿದ್ದು. ಇದೆಲ್ಲ ಫ್ಲೋರಿಂಗ್ ಕಾರ್ಪೆಟ್ಸ್. ಇದು ಇಲ್ಲಿ ಇಟ್ಬಿಡೋಣ. ಇದು ನನ್ನ ಫ್ಲೋರಿಂಗ್ ಕಾರ್ಪೆಟ್, ಸರ್. ಇದು ಫ್ಲೋರಿಂಗ್ ಆಪ್ಷನ್. ಎಲ್ಲ ಕಲರ್ ಸಿಗುತ್ತಾ ನಿಮ್ಮ ಹತ್ರ? ಹಾಂ ಹೌದು ಸರ್, ಆಲ್ಮೋಸ್ಟ್. ಹಾಂ. ಆಮೇಲೆ ಇದು ಫ್ಯಾಬ್ರಿಕ್ ಸರ್, ಇದು ವಾಲ್ ಮೇಲೆ ಹಾಕೋದಕ್ಕೆ ಫ್ಯಾಬ್ರಿಕ್. ತೋರಿಸಿ ಇಲ್ಲಿ. ಇದು ತುಂಬಾ ಇದೆ ಸರ್. ಓಹೋ, ಇವೆಲ್ಲ ಸಿಗುತ್ತೆ? ಇದೆಲ್ಲ ಸಿಗುತ್ತೆ ಸರ್. ಹಾಂ. ಇದಾದ ಫ್ಯಾಬ್ರಿಕ್ ಇಲ್ಲೂ ಇದೆ, ಇದು ನೋಡ್ಕೋಬಹುದು ಸರ್. ಇದೇನು ಸರ್ ಇದು? ಇದು ವಾಲ್ಗೆ ಹಾಕೋ ಫ್ಯಾಬ್ರಿಕ್ ಸರ್. ಸೌಂಡ್ ಪ್ರೂಫಿಂಗ್ ಫ್ಯಾಬ್ರಿಕ್ಸ್. ಫರ್ನಿಚರಲ್ಲೂ ಬೇರೆ ಕಲರ್ಸ್ ಎಲ್ಲ ಸಿಕ್ಕತ್ತೆ ಸರ್. ಅದ್ರದ್ದು ಇದೆ ಸರ್, ಅದ್ರದ್ದು ರೆಕ್ಸಿನ್ ಶಾಂಪಲ್ಸ್ ಇದೆ, ಅದನ್ನು ನೋಡ್ಕೋಬಹುದು ಸರ್. ಒಟ್ನಲ್ಲಿ ಮಾಡಿಸ್ಕೊಡ್ತೀವಿ. ಕಲರ್ ವೈಸು ಕ್ಲೈಂಟ್ ಯಾವ್ದು ಬೇಕು ಆಲ್ಮೋಸ್ಟ್ ಸಿಕ್ಕತ್ತೆ ಸರ್. ಯಾವುದೇ ಥರದ್ದು ಏನು ತೊಂದರೆ ಇಲ್ಲ ಸರ್. ಇವಾಗ ಬೇರೆಯವ್ರದಂತೂ ಪ್ಲೇ ಮಾಡಿದ್ರೆ ಕಾಪಿರೈಟ್ಸ್ ಬರುತ್ತೆ, ನಂದೇ ಒಂದೆರಡು ವಿಡಿಯೋ ಪ್ಲೇ ಮಾಡಿ ನೋಡ್ಬೋದಾ? ಖಂಡಿತವಾಗ್ಲೂ ಸರ್, ನೋಡ್ಬಿಡೋಣ, ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ಸೊ ಚಿಕ್ಕ ಸ್ಕ್ರೀನಲ್ಲಿ ನೀವು ನೋಡಿರ್ತೀರ ಕನ್ನಡ ಕೋರ ವಿಡಿಯೋಸ್ಗಳನ್ನ, ಬನ್ನಿ ದೊಡ್ಡ ಸ್ಕ್ರೀನಲ್ಲಿ ಒಂದು ಎಕ್ಸ್ಪೀರಿಯನ್ಸ್. ನನ್ನ ವಿಡಿಯೋನ ನಾನೇ ಎಕ್ಸ್ಪೀರಿಯನ್ಸ್ ತಗೊಂತೀನಿ. ಈಗ ರಿಮೋಟ್ಸ್ ಅಂತ ಬಂದಾಗ ಏನೇನು ರಿಮೋಟ್ ಇರುತ್ತೆ ಸರ್? ರಿಮೋಟ್ ನಿಮಗೆ ಪ್ರೊಜೆಕ್ಟರ್ಗೊಂದು ಆಂಪ್ಲಿಫೈರ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಆ್ಯಪಲ್ ಟಿ ಒಂದು ಇರುತ್ತೆ. ನಾವು ಎರಡೂ ಕಾನ್ಫಿಗರೇಷನ್ ಮಾಡಿ ಒಂದಕ್ಕೆ ಮಾಡ್ಕೊಡ್ತೀವಿ ಸರ್. ಸೊ ಇದೊಂದು ರಿಮೋಟ್ ಇಟ್ಕೊಂಡು ಕೂತ್ಕೊಂಡ್ರೆ ಆಯಿತು. ವಾಲ್ಯೂಮ್ ಕಂಟ್ರೋಲು ಪ್ರತಿಯೊಂದು ಎಲ್ಲ ಇದರಲ್ಲೇ ಆಗುತ್ತೆ ಸರ್. ವೀಕ್ಷಕರೇ ತೋರಿಸಿ, ಅಲ್ಲಿ ಒಂದು ರೀಸೆಂಟಾಗಿ ಒಂದು ಮನೆ ಮಾಡಿದ್ದೆ, ಆ ಮನೆ ತೋರಿಸ್ಬಿಡೋಣ. ಓಕೆ ಸರ್, ಇದು ನಮ್ದೊಬ್ರದ್ದು ಕ್ಲೈಂಟ್ ಮನೆನೇನೆ. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಂಫರ್ಟೇಬಲ್ ಆಗಿ ನನ್ನ ವಿಡಿಯೋನ ನಾನೇ ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ನೋಡಿ. ನನ್ನ ಮೊಬೈಲಲ್ಲಿ ನೋಡೋದು ಹೇಗಿರುತ್ತೆ, ನಿಮ್ಮ ಕನ್ನಡ ಕೋರ ಚಾನಲನ್ನು ಇವತ್ತು ದೊಡ್ಡ ಇದರಲ್ಲಿ ನೋಡ್ತಾ ಇದ್ದೀರಾ. ಒಂದು ಮನೇನ ತೋರಿಸ್ತಾ ಇದ್ದೀನಿ, ಮನೆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅಮೇಝಿಂಗ್ ಆಗಿದೆ, ಈ ಮನೆ ಕೂಡ ಅಮೇಝಿಂಗ್ ಆಗಿದೆ. ಒಂದು ಹೋಮ್ ಥಿಯೇಟರ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸರ್ ಮನೆ ಇದು. ಹೌದು ಅಲ್ವಾ? ಫುಲ್ಲಿ ಲೋಡೆಡ್ ಮನೆ. ಫುಲ್ಲಿ ಲೋಡೆಡ್ ಮನೆ. ಹೌದು. ಸೊ ಇದಕ್ಕೊಂದು ಹೋಮ್ ಥಿಯೇಟರ್ ಬೇಕು. ನೋಡಿ ಎಷ್ಟೊಂದು ಇದೆಲ್ಲ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಬುದ್ಧ ಇದೆಲ್ಲ ಮಾಡಿದ್ದಾರೆ. ಜೊತೆಲಿ ಒಂದು ಹೋಮ್ ಥಿಯೇಟರ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೋಮ್ ಥಿಯೇಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಇದೆ ಆಕ್ಚುಲಿ. ಇದೇ ಹೋಮ್ ಥಿಯೇಟರ್ ರೂಮ್ ಬಿಟ್ಟಿದ್ದಾರೆ ಅಲ್ಲಿ ಒಂಚೂರು ಮಾಡೋಣ ಅಂತ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಹೋಮ್ ಸಿನಿಮಾಸ್ನ ಕಸ್ಟಮರ್ ಆಗಿರುವಂಥ ಅಥವಾ ಕ್ಲೈಂಟ್ ಆಗಿರುವಂತಹ ಶ್ರೀಕಾಂತ್ ಸರ್ ಜೊತೆಲಿ ಕವಿತಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ ಸರ್, ನನ್ನ ಫಸ್ಟ್ ಕ್ವಶನು, ಲೈಕ್ ನಿಮ್ಮ ಮನೆಗೆ ಹೋಮ್ ಥಿಯೇಟ್ರ್ ಬೇಕು ಅಂತ ಯಾಕೆ ಅನಿಸ್ತು? ಯಾಕೆ ಹಾಕಿದ್ರಿ ನೀವು? ರಿಕ್ವೈರ್ಮೆಂಟ್ ಏನಿತ್ತು ನಿಮಗೆ? ನಮಗೆ ಫಸ್ಟ್ ಆಫ್ ಆಲ್ ಫ್ಲ್ಯಾಟಲ್ಲಿ ಹೋಮ್ ಥಿಯೇಟ್ರು ಯಾರು ಕಾನ್ಸೆಪ್ಟ್ ಮಾಡಲ್ಲ. ಹೌದು ಆಯಿತಾ? ನೋಡಿದವರೆಲ್ಲ ಅಯ್ಯೋ ನಿಮ್ಮ ಫ್ಲ್ಯಾಟಲ್ಲಿ ಹೋಮ್ ಥಿಯೇಟರ್ ಇದೆಯಾ ಅಂತಾರೆ. ಕೆಲವರು ಏನಂದರೆ ಮೋಸ್ಟ್ಲಿ ಎಲ್ಲ ಒಂದು ಸ್ಕ್ರೀನ್ ಹಾಕ್ಸ್ಕೊಂಡು 4 ಸ್ಪೀಕರ್ ಹಾಕೊಂಡಿರ್ತಾರೆ ಅಂತ. ಇಲ್ಲಿ ಬಂದು ನೋಡಿದಾಗ ಗೊತ್ತು ಈ ಮಟ್ಟಕ್ಕೆ ನೀವು ಹೋಮ್ ಥಿಯೇಟ್ರು ಫ್ಲ್ಯಾಟಲ್ಲಿ ಮಾಡಿದ್ದೀರಾ. ಇಡೀ ಮೈಸೂರಲ್ಲಿ ನನ್ನ ಪ್ರಕಾರ ಯಾರು ಫ್ಲ್ಯಾಟಲ್ಲಿ ಮಾಡಿಲ್ಲ ಅಂತ ಅನ್ಕೊಂತೀನಿ. ಡಿಗ್ರಿ ಇರ್ಬೋದು, ಗೊತ್ತಿಲ್ಲ, ಬಟ್ ಯಾರೂ ಮಾಡಿಲ್ಲ. ನಮಗೆ ಮುಂಚೆಯಿಂದನೂ ಹೋಮ್ ಥಿಯೇಟ್ರು ಮಾಡಿಸ್ಬೇಕು ಮನೇಲಿ ತುಂಬ ಆಸೆ ಇತ್ತು. ಫ್ರೀ ಇದ್ದಾಗೆಲ್ಲ ಆರಾಮ್ಸೆ ಒಳ್ಳೊಳ್ಳೆ ಮೂವಿ ನೋಡ್ಬೋದು. ಈಗ ನಾವು ಬಿಗ್ ಬಾಸ್ ಎಲ್ಲ ಅದರಲ್ಲೇ ನೋಡ್ತೀವಿ, ನ್ಯೂಸ್ ನೋಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನಲ್ಲಿ ಇದ್ರದ್ದು ವ್ಯಾಲ್ಯೂ ಏನು ಅಂತ ನಮ್ಗೆ ಅವಾಗ ಗೊತ್ತಾಯ್ತು. ನಿಮಗೆ ಇಡೀ ತಿಂಗಳು ತುಂಬಿಸಿರಿ ಒಂದು 20-22 ಜನ ನಮ್ಮ ಫುಲ್ ಫ್ಯಾಮಿಲಿನಲ್ಲಿ, ಫ್ರೆಂಡ್ಸು ಎಲ್ಲರೂ ದಿನಕ್ಕೆ 3 ಪಿಕ್ಚರ್ ನೋಡ್ತಾ ಇದ್ವಿ. ಯಾವ ಏಜ್ ಅವರು ಜಾಸ್ತಿ ಎಂಜಾಯ್ ಮಾಡ್ತಾರೆ ಈ ನಿಮ್ಮ ಹೋಮ್ ಥಿಯೇಟರ್? ಎಲ್ಲ ಕ್ಯಾಟಗರಿ ಸರ್. ಸೊ ಇದು ಓನ್ಲಿ ಮೂವೀಸ್ ಮಾತ್ರ ಸೀಮಿತನ ಈ ತರ ಹೋಮ್ ಥಿಯೇಟರ್? ಸರ್ ಹೇಳ್ದಂಗೆ ವಿ ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಎಲ್ಲ ಎಂಜಾಯ್ ಮಾಡ್ಬೋದು ಸರ್. ಕ್ರಿಕೆಟ್ ನೋಡ್ಬೋದಲ್ಲ, ಕ್ರಿಕೆಟ್ ನೋಡ್ಬೋದು. IPL ಎಲ್ಲ ನೋಡಿದ್ದೀರಾ? ಎಲ್ಲ ಈಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಮನೆಗೆ ಬಂದ್ರೆ ಒಂದು ರಿಲ್ಯಾಕ್ಸೇಷನ್ ಅಂತ ಬೇಕು. ಏನಾದ್ರೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಟಿವಿಲೂ ಸಿಗುತ್ತೆ ಎಂಟರ್ಟೈನ್ಮೆಂಟ್, ಆತರ ಅಂತ ಏನಿಲ್ಲ. ನೀವು ಎಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲೂ ನೋಡ್ಬೋದು. ಆದ್ರೆ ಒಂದು ಪೀಸ್ ಆಫ್ ಮೈಂಡ್, ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಂಡು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದೊಂದು ಆ ಖುಷಿನೇ ಬೇರೆ. ಅದಕ್ಕೆ ಅಲ್ವಾ ಮೇಡಮ್ ನಾವು ಥಿಯೇಟರ್ಗೆಲ್ಲ ಹೋಗೋದು, ಸ್ವಲ್ಪ ಖರ್ಚು ಮಾಡ್ಕೊಂಡು ಹೋಗೋದು ಅಲ್ವಾ? ಆ ಫೀಲೇ ಬೇರೆ. ಅದಕ್ಕೋಸ್ಕರ ನಾವು ಹೋಮ್ ಥಿಯೇಟರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ. ಓಕೆ, ಹೋಮ್ ಥಿಯೇಟರ್ ಡಿಸೈಡ್ ಮಾಡಿದ್ರಿ, ಪರವಾಗಿಲ್ಲ. ಬಟ್ ಯಾಕೆ ನಮ್ಮ ಹೋಮ್ ಸಿನಿಮಾಸ್ನ ಚೂಸ್ ಮಾಡಿದ್ರಿ? ಕ್ವಾಲಿಟಿ, ಆಮೇಲೆ ಲೈಕ್ ಅವ್ರು ಯಾವುದಕ್ಕೂ ಕಾಂಪ್ರಮೈಸ್. ನಮಗೆ ಇವರು ಸಂದೀಪ್ ಅವ್ರು ಹೇಗೆ ಅಂದರೆ, ನಾನು ತುಂಬ ಕಡೆ ಎಲ್ಲ ನೋಡಿ ಎಲ್ಲ ಮಾಡಿ ಲಾಸ್ಟ್ ಸಂದೀಪ್ ಅವರು ಫೈನಲ್. ನಮಗೆ ಏನು ಟೇಸ್ಟ್ ಇದೆ ಆ ಟೇಸ್ಟಿಗೆ ತಕ್ಕಂತೆ ಮಾಡ್ತಾರೆ ಅವರು.
ವೆರಿಫೈ ಮಾಡಿದ್ರ ನೀವು? ನಾನು ತುಂಬ ನೋಡಿದೆ, ಬೆಂಗಳೂರು ನೋಡಿದೆ, ಬೆಂಗಳೂರು, ಮೈಸೂರಲ್ಲಿ ಒಂದು 4-5 ಇದೆಲ್ಲ ಮಾಡಿ ಲಾಸ್ಟ್ ಫೈನಲ್ಗೆ ಸಂದೀಪ್ ಅವರು ಮಾಡಿದ್ರು. ನಮ್ಮ ಮನೆಗೆ ಮಾಡಿದ್ಮೇಲೆ ನಮ್ಮ ಮನೆಗೆ ಬಂದವರೆಲ್ಲ ಸಂದೀಪ್ ಅವ್ರ ಹತ್ರ ಹೋಮ್ ಥಿಯೇಟರ್ ಮಾಡಿಸಿದ್ದಾರೆ ನೋಡಿ. ರೆಕಮೆಂಡ್ ಮಾಡಿದ್ರೆ ಒಂದು 20-28 ಜನ ಕಸ್ಟಮರ್ ಮಾಡಿದ್ದಾರೆ. ಮೇಡಮ್ ಆಮೇಲೆ ಇಲ್ಲಿ ಫ್ಲಾಟ್ ಮೇಟ್ಸ್ ಇನ್ನೊಂದು ಅಲೋ ಮಾಡಿದ್ರ ಈ ತರ ಮಾಡೋದಕ್ಕೆ ಕಮ್ಮಿ ಇದರಲ್ಲಿ? ಹಾ ಸರ್ ಮಾಡಿದ್ರು. ಅಂದ್ರೆ ಏನಂದ್ರೆ ಈ ಫ್ಲಾಟ್ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಸಿ ಅಕ್ಕಪಕ್ಕ ಏನೋ ಇದಾಗಲ್ಲ, ಕಾಮನ್ ವಾಲ್ಸ್ ಇಲ್ಲ ಅಂದ್ರೆ ಸೌಂಡ್ ಪ್ರೂಫ್ ಇದು ವಾಲ್ಸ್ ಕೂಡ Sound ತುಂಬಾ ಆಚೆ ಹೋಗಲ್ಲ strong sir. ಆಗಿದೆ. ಆಚೆ ಹೋಗಲ್ಲ Sound ಆಚೆ ಸರ್. ಹೋಗಲ್ಲ. ಓಕೆ ಓಕೆ ಓಕೆ. ನೆಕ್ಸ್ಟ್ ಲೆವೆಲ್ ಸೊ ತೊಂದ್ರೆ ಇಲ್ಲ, ಫ್ಲಾಟ್ ಅಲ್ಲಿ ಅಲೋ ಇದೆ. ಅಲೋ ಇದೆ ಸರ್. ಫ್ಲಾಟ್ ಮೇಟ್ಸ್ ಯಾರಾದ್ರೂ ಕೇಳಿದ್ರ ನೀವು ಮಾಡಿದೀವಿ ಸರ್ ನಾವು ಮಾಡೋಣ ಕೇಳಿದ್ದಾರೆ ಸರ್, ಕೇಳಿದ್ದಾರೆ. ಬಟ್ ಈ ಟೆಕ್ನಿಕಲ್ ನಾಲೆಜ್ ಎಲ್ಲ ಕೊಟ್ರ ಸರಿ ಸಂದೀಪ್ ಸರ್ ಹೇಗೆ ಅಂದ್ರೆ, ಬಟ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ಅಲ್ಲ, ನಿಮ್ಗೆ ಇಲ್ಲೇ ಬರಬೇಕು, ಇದೇ ತರ ಬರಬೇಕು, ಇದೇ ತರ ಈ ರೀತಿನೇ ಆಗಬೇಕು. ಓಮ್ ಸಿನಿಮಾಸ್ ನಮಗೆ ಯಾವ ರೇಂಜ್ ಅಲ್ಲಿ ಯಾವ ಇದರಲ್ಲಿ ಬೇಕು ಅದ್ರ ಪ್ರಕಾರ ಹೋಗ್ತಾ ಇದೆ. ಇಲ್ಲಿ ಮಾಡಿ ಎಷ್ಟು ದಿನ ಆಯ್ತು ನಿಮ್ಗೆ? ಆಯ್ತು, ಒಂದು 5 years ಆಯ್ತು. 5 ವರ್ಷ ಆಯ್ತಾ? ಏನಿದೆ ಈ ಮೇಂಟೆನೆನ್ಸ್? ಸರ್ ಹೇಳ್ಬೇಕು ಅಂದ್ರೆ ಕೆಲವ್ರು ಹೇಳ್ತಾರೆ ಹೋಮ್ ಕರೆಂಟ್ ಎಷ್ಟು ಬರುತ್ತೆ, ನಮ್ ಬರೋದೇ 1000 ಚಿಲ್ಲರೆ ರೂಪಾಯಿ ಬರುತ್ತೆ ಅಷ್ಟೇ. ಏನಾದ್ರು ರಿಮೋಟ್ ಅಲ್ಲಿ ಆಚೆ ಈಚೆ ಆದ್ರೆ ಒಂದು ಫೋನ್ ಮಾಡ್ತೀವಿ, ಫೋನಲ್ಲೇ ನಮಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಸಾರ್ಟ್ ಔಟ್ ಮಾಡ್ಕೊಡ್ತಾರೆ. ಸೊ ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ ಅವಾಗ? ಸರ್ ನಾನು ವರ್ಕಿಂಗ್ ವುಮೆನ್, ಸೊ ನನ್ಗೆ ಆಗಲ್ಲ, ನಾನು ವೀಕ್ಲಿ ಒನ್ಸ್. ಬಟ್ ನನ್ನ ಹಸ್ಬೆಂಡ್ ಹೀ ಈಸ್ ಎಂಜಾಯಿಂಗ್. ಹೇಗೆ ಅಂದ್ರೆ ಸಾಂಗ್ಸ್ ಆತರ, ಅಣ್ಣನ ಮಗ ಅವನಿಗೆ ಏನಾದ್ರು ಬೇಕು ಅಂದ್ರೆ ಪ್ರಾಜೆಕ್ಟ್ ವರ್ಸ್ ಅದು ಇದು ಎಲ್ಲಾನು ಮಾಡ್ತಾರೆ. ಓಕೆ. ಅಂಡ್ ಫೈನಲ್ ಆಗಿ ನಾನು ಸರ್ನು ಕೇಳ್ತೀನಿ, ನಿಮಗೂ ಕೇಳ್ತೀನಿ, ವರ್ತ್ ಅನ್ನೋದೊಂದಿರುತ್ತೆ. ನಾವ್ ಏನೇ ಖರ್ಚು ಮಾಡಿದ್ರು ಎಸ್ ಇಸ್ ವರ್ತ್ ಅನ್ನೋದೊಂದು ಬರ್ಬೇಕು ಮೈಂಡ್ ಅಲ್ಲಿ. ಇಸ್ ಇಟ್ ವರ್ತ್ ಮಾಡಿರೋದು? ಡೆಫಿನೆಟ್ಲಿ ವರ್ತ್. ನಾನು ಆಕ್ಚುಲಿ ನನ್ನ ಹಸ್ಬೆಂಡಿಗೆ ಬೈದೆ, ನಿನಗೆ ನಾನು ಕೇಳ್ತಾ ಇದ್ದೆ ನೆಸೆಸಿಟಿ ಇತ್ತಾ, ಕೇಳ್ತಾರೆ ಮನೆ ಲೇಡೀಸ್ ಅಂದ್ಮೇಲೆ ಕೇಳೇ ಕೇಳ್ತೀವಿ. ಅದು ಆಬ್ವಿಯಸ್ಲಿ ನೆಸೆಸಿಟಿ ಇತ್ತಾ ನಿನ್ಗೆ ಇದು ಹೋಮ್ ಥಿಯೇಟರ್ ಮಾಡೋದು, ಮಗ ಓದ್ತಾ ಇದ್ದಾನೆ, ನಿನ್ಗೆ ಅವಶ್ಯಕತೆ ಇತ್ತ ಸರ್. ಇದು ಹೋಮ್ ಥಿಯೇಟರ್ ಮಾಡಿ ನಾವು ಮನೆ ಎಂಟರ್ ಆದ್ಮೇಲೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಸಿ ದಟ್ ಟೈಮ್ ವಿ ರಿಯಲೈಸ್ ಹೋಮ್ ಥಿಯೇಟರ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿ. ಇಡೀ ಫ್ಯಾಮಿಲಿ 20 ಮೆಂಬರ್ಸ್ ವಿ ಆರ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್ ಸರ್. ನಮ್ಗೆ ಆ ಲಾಕ್ಡೌನ್ ಅಂತ ಅನ್ನಿಸ್ಲೇ ಇಲ್ಲ. ಆ ಪ್ರೀಶಿಯಸ್ ಟೈಮ್ ಇನ್ನು ವಾಪಸ್ಸು ಬರಲ್ಲ. ನೀವ್ ಹೇಳಿ ಸರ್, ಆತರ ಇಸ್ ಇಟ್ ವರ್ತ್ ಸರ್? ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ನಾವೇನು ಹೇಳಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಿದ್ವಿ, ಈವನ್ ಟುಡೇ ಎಂಜಾಯ್ ಮಾಡ್ತಿದ್ವಿ. ಓಕೆ. ಅಂಡ್ ಎಂಡ್ ಆಫ್ ದ ಡೇ ನಮ್ಮ ಹೋಮ್ ಸಿನಿಮಾಸ್ಗೆ ಕೆಲಸ ಕೊಡ್ಬೋದಾ? ವರ್ಕ್ ಪ್ರೊಫೆಷನಲ್ ಆಗಿದಾರಾ? ನೀವೇ ಹೇಳಿ ಮೇಡಮ್. 100% ಕಣ್ಣು ಮುಚ್ಕೊಂಡು ಕೊಡಿ. ಹೋಮ್ ಸಿನಿಮಾಸ್ದು ಯಾರು ಅವ್ರದ್ದು ಇದೇ ಬೇರೆ, ನೆಟ್ವರ್ಕೇ ಬೇರೆ. ಅವರು ಒಂದು ಹತ್ತಿರ ಒಂದು 600, 650, 700 ಪ್ರಾಜೆಕ್ಟ್ ಮಾಡಿದ್ದಾರೆ. ನಾನು ಎಲ್ಲದು ನೋಡಿ ಲಾಸ್ಟ್ ಅವ್ರು ಸಂದೀಪ್ ಅವ್ರಿಗೆ ಫೈನಲ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಕೊಡ್ತಾರೆ ಸರ್. ಒಂದು ತಮ್ಸ್ ಕೊಡ್ಬೋದಾ ಇಬ್ರು? 100%, 100 ಅವ್ರಿಗೆ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ರೋಡ್ರಿಗಸ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಅವ್ರದ್ದು ರಿವ್ಯೂ ಯಾವ ಥರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ಬಿಗ್ಗೆಸ್ಟ್ ಹೋಮ್ ಥಿಯೇಟರ್ ಅನ್ನೋ ಪದಕ್ಕೆ ನಿಮ್ಮ ಮನೆ ಪಕ್ಕ ಇದು ಸೂಟ್ ಆಗುತ್ತೆ ಸರ್ ನನಗೆ. ಸೊ ಈಗ ಫಸ್ಟ್ ಕ್ವಶನು, ಯಾಕೆ ಸರ್ ಹೋಮ್ ಥಿಯೇಟರು? ಏನು ರಿಕ್ವೈರ್ಮೆಂಟ್ ಇತ್ತು ನಿಮಗೆ ಹೋಮ್ ಥಿಯೇಟರ್ ಮಾಡಬೇಕಂತ? ಹೋಮ್ ಥಿಯೇಟರ್ ಅಂತ ಹೇಳಿದ್ರೆ ಹೆಸರೇ ಹೇಳುತ್ತೆ ಹೋಮ್. ನಾನು ಹೇಳುವಂಥದ್ದು 4 ಗಂಟೆಗೆ ಎದ್ದೊಳ್ತೀನಿ. ದೈನಂದಿನ ವರ್ಕ್ಗಳು ಇಡೀ ದಿವಸ ನಾವು ಬ್ಯುಸಿಯಾಗಿರ್ತೀವಿ. ರಾತ್ರಿ ಒಂದು 8:30, 9 ಗಂಟೆ ಅಷ್ಟೊತ್ತಿಗೆ ಬಂದರೆ ಏನೋ ಒಂದು ಸಣ್ಣದಾಗಿ ನಾವು ಏನಾದರೂ ಶಾರ್ಟ್ ಮೂವೀಸು ಅಥವಾ ಈ 3 ಗಂಟೆ ಮೂವಿ ಇದ್ರೂ ಸಹ, ಪಿಕ್ಚರ್ ಇದ್ರೂ ಸಹ ನಾವು 1 ಗಂಟೆ ನೋಡಿದ್ರು ನಮಗೆ ಭಾಳ ರಿಲ್ಯಾಕ್ಸೇಷನ್ ಆಗುತ್ತೆ. ಅಂದರೆ ಅದೇ ನಾವು ಥಿಯೇಟ್ರಲ್ಲಿ ಆವಾಗ ಎದ್ದು ಬಂದು ಹೋಗಿ ನೋಡೋಕ್ಕಲ್ಲ. 3 ಗಂಟೆ 3 ಗಂಟೆಯಲ್ಲಿ ಸೀಮಿತವಾಗಿ ಇಟ್ಕೋಬೇಕು. ನಮಗೇನಾಗುತ್ತೆ 3 ಗಂಟೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಅದು ನಮ್ಮ ಈ ವಯಸ್ಸಿನಲ್ಲಿ ಇಷ್ಟ ಇಲ್ಲದಿದ್ರು ಇಷ್ಟ ಇದ್ರು ಸಹ ಕುತ್ಕೋಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ನಮಗೆ ಇಷ್ಟ ಆಗ್ಲಿಲ್ಲ ಪಿಕ್ಚರ್ ಅಂತ ಹೇಳಿದ್ರೆ ನಾವು ಆ ಪಿಕ್ಚರ್ನ ಚೇಂಜ್ ಮಾಡ್ಕೋಬಹುದು. ಯಾಕೆಂತೇಳಿ ನಾವು ಆ ಪಿಕ್ಚರಲ್ಲಿ ಏನೋ ಸೀನ್ ಇಷ್ಟ ಆಗಲಿಲ್ಲ, ಫಾರ್ವರ್ಡ್ ಮಾಡ್ಬೋದು. ಈಗಿನ ಬರೋ ಸಿನಿಮಾಕ್ಕೆ ಈ ಹೋಮ್ ಥಿಯೇಟರ್ ಅನ್ನೋದು ಬಹಳ ಮುಖ್ಯ, ಬೆಸ್ಟ್ ಅಂತೀರಾ? ಹಾಗಾಗಿ ಇದೆಲ್ಲ ಅನಿವಾರ್ಯ, ಈಗಿನ ಕಾಲಕ್ಕೆ ಬೇಕಾಗುತ್ತೆ, ಬೇಕು ಅಂತ. ನಮಗೆಲ್ಲ ಒಂದು ಕ್ರಿಕೆಟ್ ಕ್ರೇಜ್. ಸೊ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಂದ್ರೆ ಥಿಯೇಟರ್ಗೆ ಹೋಗಕ್ಕಾಗುತ್ತಾ? ಸಾಧ್ಯ ಅಲ್ಲ. IPL ಫುಲ್ ನೋಡಿದೀವಿ. ಫೈನಲ್ ಅಲ್ಲಿ 2020 ಫೈನಲ್, IPL ಫೈನಲ್ ನಮ್ಮ ಮನೆಯಲ್ಲೇ ನನ್ನ ಸ್ನೇಹಿತರು ಸುಮಾರು ಕಮ್ಮಿ ಅಂದ್ರೆ ಒಂದು 15 ಜನ ನಾವು ಸೇರಿಬಿಟ್ಟು ಭಾರಿ ಎಂಜಾಯ್ ಮಾಡಿದ್ದೀವಿ. ಇದನ್ನ ಥಿಯೇಟರ್ ಮಾಡೋಕ್ಕಾಗುತ್ತಾ? ಅಸಾಧ್ಯ ಅಲ್ವಾ? ಒಂದು ಹೋಮ್ ಥಿಯೇಟರ್ ಅಂತ ಬಂದಾಗ ಇಲ್ಲಿ ಮೇಂಟೆನೆನ್ಸು, ಸರ್ವಿಸು ಆ ಥರ ಏನಾದರೂ ಇರ್ತದೆ ಸರ್? ನನ್ನ ಪ್ರಕಾರದಲ್ಲಿ ನೋಡಿ, ನಾನು ಆಗಲೇ 2 ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಆಯ್ತೆ, ಇದು ಭಾರಿ ದೊಡ್ಡ ಸ್ಕ್ರೀನು. ಅದು ತುಂಬ ದೊಡ್ಡ. ಹೌದು, ಇಷ್ಟು ದೊಡ್ಡ ಸ್ಕ್ರೀನು,
ಸಾಧಾರಣವಾಗಿ ತಾವು ಎಲ್ಲ ನೋಡಿರಕ್ಕಿಲ್ಲ. ನೋಡಿಲ್ಲ ಸರ್ ನಾನು actually. ಹಾ, ಹಾ. ಸೊ ಹಾಗಾಗಿ ನನಗೆ ಹೇಳೋದಾದ್ರೆ ಝೀರೋ ಮೇಂಟೆನೆನ್ಸ್. 2 ವರ್ಷದಲ್ಲಿ ಒಂದು ನಯಾ ಪೈಸಾ ನಾನು ಖರ್ಚು ಮಾಡಿಲ್ಲ. ತೊಂದ್ರೆ ಏನು ಬಂದಿಲ್ಲ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಇನ್ನೊಂದು ಮೇನು ನಮ್ಮ ಹೋಮ್ ಸಿನಿಮಾಸ್ ಅವ್ರಿಗಿನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಓಮ್ ಸಿನಿಮಾ ನಾನೊಂದು 4-5 ಜನನ ಮೈಸೂರೊಳಗೆ ಕರೆದೆ. ಯಾಕೆಂದ್ರೆ ನನಗೆ ನಾವು ಮೈಸೂರನ್ನು ಬಿಟ್ಟು ಎಲ್ಲರೂ ನೋಡಿ, ನನಗೆ ತಿಳಿದ ಮಟ್ಟಿಗೆ ನನ್ನ ಸ್ನೇಹಿತರೆ ಎಲ್ಲರೂ ಮನೆಯಲ್ಲೂ ಒಂದು ಸಣ್ಣ ಸಣ್ಣದಾದ್ರೂ ಹೋಮ್ ಥಿಯೇಟ್ರ್ಗಳಿದೆ, ಇಲ್ಲ ಅಂತಿಲ್ಲ. ಅವರೆಲ್ಲ ಬೆಂಗಳೂರಿನವ್ರಿಗೆ ಅಲ್ಲಿ ಇಲ್ಲೆಲ್ಲ ಸಜೆಷನ್ ಮಾಡಿದರು. ಇನ್ಫ್ಯಾಕ್ಟ್ ಬಂದರು ಬೆಂಗಳೂರು. ನನ್ನ ಉದ್ದೇಶ, ನಾನು ಏನೇ ಮಾಡೋದಾದರೂ ನಮ್ಮ ಸ್ಥಳೀಯರು ಕೊಡಬೇಕು. ಯಾಕೆಂದರೆ ಅವ್ರಿಗೆ ನಾವು ಏನೋ ಒಂದು ಸಣ್ಣ ಮಟ್ಟಿಗೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಬಿಸ್ನೆಸ್ ಕೊಟ್ಟು ಲೋಕಲ್ ಟು ಲೋಕಲ್ ಲೋಕ ಅದು ಇಂಪಾರ್ಟೆಂಟ್. ಯಾವತ್ತು ಸ್ಥಳೀಯರನ್ನ ಬೆಳೆಸುವಂಥದ್ದು ಭಾಳ ಮುಖ್ಯ. ಒಳ್ಳೆ ಎಂಡ್ ಆಫ್ ದ ಡೇ ನಾನು ನಿಮ್ಗೆ ಕೇಳೋದಂದೆ, ಇವತ್ತೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ತುಂಬ ಖರ್ಚು ಮಾಡಿದ್ರೆ, ಲಕ್ಷಾಂತರ ಖರ್ಚು ಮಾಡಿದ್ರೆ, ಹೌದು ಗುರು ಕರೆಕ್ಟಾಗಿ ಖರ್ಚು ಮಾಡಿದ್ದೀನಿ ಅಂತ ಅನಿಸ್ತಿದೆ, ಇಲ್ಲ ವೇಸ್ಟ್ ಮಾಡಿದೆ ದುಡ್ಡು ಅಂತ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಇಲ್ಲ. ನೋಡಿ, 2 ವರ್ಷಕ್ಕೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ, ಇವತ್ತು ನಾನು ಇದನ್ನೇ ಮಾಡ್ಬೇಕಾರೆ ಇದ್ರ ಕಮ್ಮಿ ಅಂದ್ರೆ ಇದು 1 ವರ್ಷ ಅಷ್ಟು ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು, 100% ಆಗ್ತಿತ್ತು. ಸೊ ಆದ್ರಿಂದ ನನಗೇನು ವೇಸ್ಟ್ ಅಂತ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮುಂದಕ್ಕೂ ಕಾಣಿಸಲ್ಲ ಅಂತ ಕಾಣುತ್ತೆ. ಕರೆಕ್ಟ್ ಅಂತೀರಾ? ಖಂಡಿತ. ಸೊ ನಮ್ಮ ಈ ಹೋಮ್ ಸಿನಿಮಾಸ್ ಅವ್ರಿಗೆ ವರ್ಕ್ ಕೊಡ್ಬೋದಾಗಾದ್ರೆ ಖಂಡಿತವಾಗಿ ಧೈರ್ಯವಾಗಿ ಕೊಡಿ. ಅಂಡ್ ನಮ್ಮ ಹೋಮ್ ಸಿನಿಮಾಸ್ ಅವ್ರಿಗೆ ಒಂದು ತಮ್ಸ್ ಕೊಡ್ಬೋದಾ ಸರ್? ಖಂಡಿತವಾಗಿ ಕೊಡೋಣ. ಸೂಪರ್ ಆಗಿ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಂದನೆಗಳು. ಸರ್, ಇವಾಗ ಮಿನಿಮಮ್ ಅಂತ ಬಂದರೆ ಯಾರಾದರೂ ನಾವು ಮಾಡಿಸೋಣ ಗುರು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಅಂತಂದರೆ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮದು? ಸರ್, ಈಗ ನಾನು ಆವಾಗಲೇ ಹೇಳ್ದಂಗೆ 10x15 ರೂಮ್ಗೆ ಮಿನಿಮಮ್ ಅಂತ ಹೇಳಿದ್ರೆ ಎಕ್ವಿಪ್ಮೆಂಟ್ಸ್ಗೆ ಒಂದು HD ಪ್ರೊಜೆಕ್ಟ್ರು, ಒಂದು 7.1 ಸ್ಪೀಕರ್ಸು, ಆಂಪ್ಲಿಫೈರು, ಸ್ಕ್ರೀನು, ಅದಕ್ಕೆ ರಿಲೇಟೆಡ್ ವೈರಿಂಗ್ಸ್, ಇದೆಲ್ಲ ನಿಮಗೊಂದು 3.5 lakhs ಸ್ಟಾರ್ಟ್ ಆಗುತ್ತೆ ಸರ್, ಎಕ್ವಿಪ್ಮೆಂಟ್ಸ್ ಮಾತ್ರ. ಸೊ ಸೌಂಡ್ ಪ್ರೂಫಿಂಗು, ಹಾಗೇನು ಅದರ್ ಇಂಟೀರಿಯರ್ ಅಂದರೆ ಅದು ಡಿಪೆಂಡಿಂಗ್ ಆನ್ ಸ್ಕ್ವೇರ್ ಫೀಟ್. ಸೊ ಮಾಡ್ದಂಗೆ ಆಗುತ್ತೆ. ನೀವು ಮೆಟೀರಿಯಲ್ ಹೆಂಗೆ ತೊಗೊಳ್ತೀರ ಅದ್ರ ಮೇಲೆ ಅದು ಒಂದು 3+ ಅಂತ ಅನ್ಕೋಬೋದು. ಎಕ್ವಿಪ್ಮೆಂಟ್ಸ್ ನಮ್ಮ ಕಡೆಯಿಂದ ಒಂದು 3.5 lakhs ಸ್ಟಾರ್ಟ್ ಆಗುತ್ತೆ ಸರ್. 3.5 lakh ಶುರು ಆಗುತ್ತೆ. ರೂಮ್ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಸ್ಪೀಕರ್ ಔಟ್ಪುಟ್ ನಾವು ಜಾಸ್ತಿ ಆಗಬೇಕಾಗುತ್ತೆ, ಆಂಪ್ಲಿಫೈರ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಸೊ ಮಾಡಲ್ ಟು ಮಾಡಲ್ ವೇರಿ ಆಗುತ್ತೆ, ಪ್ರೈಸಸ್ ಹಂಗೆ ಹೈಕ್ ಆಗ್ತಾ ಹೋಗ್ತಾ ಇರುತ್ತೆ. ಮನೆ ಕಟ್ತಾ ಇರೋರು ಯಾವ ಹಂತದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಅವರು ಆ ಸೆಂಟ್ರಿಂಗ್ ಹೋಮ್ ಥಿಯೇಟರ್ ರೂಮ್ ಏನು ಪರ್ಟಿಕ್ಯುಲರ್ ಇರುತ್ತೋ ಆ ಸೆಂಟ್ರಿಂಗ್ ಬಿಚ್ಚಿದ ತಕ್ಷಣ ನಮಗೆ ಕರೆದ್ರೆ ನಾವು ಹೋಗಿ ಅಲ್ಲಿ ವೈರಿಂಗ್ದು ಯಾವ್ದು ಎಲ್ಲಿ ಬರುತ್ತೆ, ವಿಂಡೋಸ್ ಎಲ್ಲಿ ಬೇಕು. ಇನ್ ಕೇಸ್ ವಿಂಡೋಸ್ ನಾರ್ಮಲಿ ನಾವು ಪ್ರಿಫರ್ ಮಾಡಲ್ಲ. ಈ ಫೋಟೋಲ್ಲಿ ಅವ್ರಿಗೆ ವಿಂಡೋಸ್ ಬೇಕಂದ್ರೂ ಎಲ್ಲಿ ಬೇಕು ಪ್ಲೇಸ್ಮೆಂಟ್ ನೋಡ್ಕೊ. ಸೊ ಅದು ಆಮೇಲೆ ಡೋರ್ ಎಲ್ಲಿಗೆ ಬೇಕು ಇದನ್ನೆಲ್ಲ ಪ್ರತಿಯೊಂದನ್ನು ನಾವು ಅವ್ರಿಗೆ ಕೊಡ್ತೀವಿ. ಆಮೇಲೆ ಇದೆಲ್ಲ ನಮ್ಮದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಕನ್ಸಲ್ಟೇಷನ್ ಚಾರ್ಜಸ್ ಆ ಥರ ಯಾವುದೇ ಇರಲ್ಲ. ಸೊ ಸೈಟ್ ವಿಸಿಟ್ ಚಾರ್ಜ್ ತುಂಬ ಜನ ಚಾರ್ಜ್ ಮಾಡ್ತಾರೆ. ಒಂದು ವಿಸಿಟ್ಗೆ ಇಷ್ಟು ಕೊಡಿ, ಟ್ರಾನ್ಸ್ಪೋರ್ಟೇಷನ್ ಕೊಡಿ, ಲಂಚ್ ಕೊಡಿ, ಅಕಾಮಿಡೇಷನ್ ಕೊಡಿ. ನಾವು ₹1 ಆ ಥರ ಚಾರ್ಜ್ ಮಾಡಿ ಏನು ಇಲ್ವಾ ನಿಮಗೆ? ಏನು ಚಾರ್ಜ್ ಮಾಡಲ್ಲ. ನಾವು ರೂಮ್ ಡೈಮೆನ್ಷನ್ ತೊಗೊಂಡು ಡಿಸ್ಕಸ್ ಮಾಡಿ ಕ್ಲೈಂಟಲ್ಲಿ, ಔಟ್ ಸ್ಟೇಷನ್ ಕ್ಲೈಂಟ್ಸ್ ಆದರೆ ಅವ್ರದ್ದು ಫೋನ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ ಮೈಸೂರಿಗೆ ಬರೋದಕ್ಕೆ. ಇನ್ ಕೇಸ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅಗೇನ್ ಅಲ್ಲೇ ನೇಬರಿಂಗ್ ಪ್ಲೇಸ್ ಯಾವುದಿರುತ್ತೋ ಅಲ್ಲಿ ಅವ್ರಿಗೆ ಡೆಮೋ ತೋರಿಸ್ತೀವಿ. ಪ್ಲಸ್ ಎಕ್ಸಿಬಿಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು. ಬ್ಯಾಂಗ್ಳೂರು, ಮೈಸೂರಲ್ಲೆಲ್ಲ ಈ ಕನ್ಸ್ಟ್ರಕ್ಷನ್ ಎಕ್ಸಿಬಿಷನ್ಸ್ ಏನಾಗುತ್ತೋ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಓಕೆ, ಈ ಎಕ್ಸಿಕ್ಯೂಷನ್ ಅಂತ ಬಂದಾಗ ಯಾರೋ ಖಾಲಿ ಕೊಟ್ಟರು ನಿಮಗೆ, ಓಕೆ, ಎವ್ರಿಥಿಂಗ್ ನೀವೇ ಮಾಡಬೇಕು. ಹೌದು. ಕಂಪ್ಲೀಟ್ ಆಗಿ 10x15 2 BHK ಮಾಡಿರುವಂಥದ್ದು ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊತೀರಾ, ಡ್ಯೂರೇಷನ್ ಎಷ್ಟು ತೊಗೊತೀರಾ? ಸರ್ 15 days ಸಾಕು ಸರ್ ನಮಗೆ. ಜಸ್ಟ್ 15 ದಿನ? 15 days ಸಾಕು. ಅವ್ರು ಪ್ಲಾಸ್ಟಿಂಗ್ ಮಾಡಿ ನಾವು ಅವ್ರಿಗೆ ಪ್ರಿಫರ್ ಮಾಡೋದು 2ನೇ, ಅವ್ರ ಜಾಗ, ಅವ್ರ ದುಡ್ಡು. ಮಿಕ್ಕಿದ್ದೆಲ್ಲ ನಮ್ದೇನೆ. ಕಂಪ್ಲೀಟ್ ಟರ್ನ್ಕಿ ಮಾಡ್ಕೊಡ್ತೀವಿ ಅವ್ರಿಗೆ. ಸೀಟಿಂಗ್ ಇಂದ ಹಿಡಿದು ಫ್ಲೋರಿಂಗು, ಸೀಲಿಂಗು, ಏನೇನಿದೆಯೋ, ಸೌಂಡ್ ಪ್ರೂಫಿಂಗು, ಸಿಸ್ಟಮ್ ಇನ್ಸ್ಟಲೇಷನ್. ಯಾಕಂದ್ರೆ ನಮ್ಮ ಹತ್ರ ಫುಲ್ಲು ಇನ್ನೋಸ್ ಟೀಮ್ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾವು ಧೈರ್ಯವಾಗಿ ಅವ್ರಲ್ಲಿ ಔಟ್ ಸ್ಟೇಷನ್ ಕ್ಲೈಂಟ್ಸ್ ಆದರೂ ಓಕೆ ನಾವು ಒಪ್ಕೊಳ್ತೀವಿ. ನಾವು ಹೇಳಿದ ಟೈಮ್ ಪ್ರಕಾರ ಅವ್ರಿಗೆ ಪ್ರಾಜೆಕ್ಟ್ ಡೆಲಿವರಿ ಮಾಡಿಕೊಡ್ತೀವಿ. ಸರ್, ಒಂದು ಪ್ರಾಡಕ್ಟ್ ಮಾಡಿ ಕೊಟ್ಟರೆ ಆಗಲಿಲ್ಲ, ಅದಕ್ಕೊಂದು ವಾರಂಟಿ ಸರ್ವಿಸ್ ಅಂತ ಬೇಕು. ಸೊ ನಿಮ್ಮ ಕಡೆಯಿಂದ ಈ ಎಂಟೈರ್ ಇದರಲ್ಲಿ ಯೂಸ್ ಮಾಡಿರುವಂಥ ಟೆಕ್ನಿಕಲ್ ಪಾರ್ಟ್ಗಳಿಗೆ ಎಷ್ಟೆಷ್ಟು ವಾರಂಟೀಸ್ ಇರುತ್ತೆ ಆ್ಯಂಡ್ ಸರ್ವಿಸ್ ಎಷ್ಟು ಕಡೆ ಎಷ್ಟಿರುತ್ತೆ ನಿಮ್ಮ ಕಡೆ? ಸರ್, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ನಿಮಗೆ ಆಂಪ್ಲಿಫೈರು, ಒಂದು ಸಬ್ವೂಫರು, ಪ್ರೊಜೆಕ್ಟರ್ ಇರುತ್ತೆ. ಸೊ ಇದು ಪವರ್ಗೆ ರಿಲೇಟೆಡ್ ಆ್ಯಕ್ಟಿವ್ ಇರುತ್ತೆ. ಸೊ ಹಂಗಾಗಿ ಈ ಎಲೆಕ್ಟ್ರಾನಿಕ್ಸ್ ಏನೇ ಇದ್ರೂ ಇದಕ್ಕೆ 1 year ಇರುತ್ತೆ ಸರ್. ಇದು ಯೂನಿವರ್ಸಲ್. ಈಗ ನೀವು ಎಲೆಕ್ಟ್ರಾನಿಕ್ಸ್ ಪದಾರ್ಥ ಏನೇ ತೊಗೊಂಡ್ರು ಅದಕ್ಕೆ 1 year ಇರುತ್ತೆ. ಸ್ಪೀಕರ್ಗೆ ನಮ್ಮ ಕಡೆಯಿಂದ ನಾವು 3 years ಕೊಡ್ತೀವಿ. ಈಗ ತುಂಬ ಜನರಿಗೆ ಲೈಕ್ ಮನೆ ಕಟ್ತಾ ಇರ್ತಾರೆ, ಇನ್ನು ಮನೆ ಮುಗಿತಾ ಜೇಬೆಲ್ಲ ಖಾಲಿ ಆಗಿಬಿಡುತ್ತೆ. ತುಂಬ ಜನರಿಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಂಗೆ ಆಗುತ್ತೆ. ಸೊ ಅವ್ರು ಅನ್ಕೊಂಡಿರ್ತಾರೆ ಸರ್ ಹೋಮ್ ಥಿಯೇಟರ್ ಮಾಡೋಣ ಅಂತ, ಬಟ್ ಲಾಸ್ಟಲ್ಲಿ ಈ ಬರ್ಡನ್ ಆಗಿರೋದ್ರಿಂದ ಅಲ್ಲಿ ಪ್ರಾಜೆಕ್ಟ್ ಇದನ್ನು ಮುಂದೆ ಇದು ಮಾಡಿಬಿಡ್ತಾರೆ, ಪೋಸ್ಟ್ಪೋನ್ ಮಾಡಿಬಿಡ್ತಾರೆ. ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ. ನಾನೇ ಎಷ್ಟೋ ಹೋಮ್ ಟೂರ್ ಮಾಡಿದ್ದೀನಿ, ಹಾಗೆ ಖಾಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಆಗಬಾರ್ದು ಅಂತಂದ್ರೆ ಒಂದು ಒಳ್ಳೆ ಫೈನಾನ್ಸ್ ಆಪ್ಷನ್ ಇರಬೇಕು ಅಲ್ವಾ? ಸೊ ನಿಮ್ಮ ಕಡೆಯಿಂದ ಫೈನಾನ್ಸ್ ಆಪ್ಷನ್ ಜೊತೆಯಲ್ಲಿ ಕೆಲವು ಬ್ಯಾಂಕ್ಸ್ ಜೊತೆ ಟೇಪ್ ಆಗಿದ್ದೀವಿ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಕಮ್ ಆ್ಯಂಡ್ ದೇರ್ ಸಿಬಿಲ್. ಅವ್ರ ಸಿಬಿಲ್ ಯಾವ ಥರ ಇದೆಯೋ ನಾವು ಇವ್ರ ಲೀಡ್ನ ನಾವು ಬ್ಯಾಂಕ್ ಅವ್ರಿಗೆ ಫಾಲೋ ಮಾಡಿ ಸೆಂಡ್ ಮಾಡ್ತೀವಿ. ಇಲ್ಲ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಇವ್ರ ನಂಬರ್ ಕೊಡ್ತೀವಿ. ಅವ್ರ ಕೋಆರ್ಡಿನೇಷನಲ್ಲಿ ಅವ್ರ ಸಿಬಿಲ್ ಪ್ರಕಾರ ಅವ್ರಿಗೆ ಏನು ಎಲಿಜಿಬಿಲಿಟಿ ಬರುತ್ತೋ
ಅದ್ರ ಪ್ರಕಾರ ನಾವು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓನ್ ಆಪ್ಷನ್ ಏನು ನೀವು ಮಾಡ್ಕೊಡ್ತೀರಾ. ಬಟ್ ನಮ್ಮ ಕನ್ನಡ ಕರೋ ವೀಕ್ಷಕರಿಗೆ ಯಾರಾದರೂ ಇವಾಗ ಮನೆ ಕೊಡ್ತಾ ಇದ್ದೀವಿ ಸರ್, ನಾವು ಇವತ್ತೇ ಬುಕ್ ಮಾಡ್ತೀವಿ ಅಂತ ಬಂದರೆ ಸ್ಪೆಷಲ್ ಖಂಡಿತ ಸರ್, ನಾನು ಅವಾಗಲೇ ಹೇಳ್ದಂಗೆ 3.5 ಲಕ್ಷ ಏನು ಪ್ರಾಜೆಕ್ಟ್ ಹೇಳಿದೆ ನಾನು. ಸೊ ಅದು ಆ ರೂಮ್ ಸೈಜ್ಗೆ ಅದು ಇಟ್ ವಿಲ್ ಎಕ್ಸ್ಟೆಂಡ್ ಅಪ್ ಟು 25-30 ಲ್ಯಾಕ್ಸ್ ತನಕ ಮಾಡಿಸ್. ತುಂಬ ಜನ 50 ಲಕ್ಷ 70 ಲಕ್ಷ 1 ಕೋಟಿ ಮಾಡ್ಕೊಂಡಿರೋರು ಇದ್ದಾರೆ ಹೋಮ್ ಥಿಯೇಟರ್ಸ್. ಸೊ ಬೇಸ್ಡ್ ಆನ್ ದಟ್ ಈಗ ನಾವು ಡಿಸ್ಕೌಂಟ್ಸ್ ಕೊಡ್ತೀವಿ. ನಾನು ಏನೇನು ಹೇಳ್ತಾ ಇದ್ದೀನಿ ಅದು ಎಲ್ಲ MRP ನಲ್ಲಿ ಇರುತ್ತೆ. ಸೊ ಅದ್ರ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ. ಹಾಗೆ ನಿಮ್ಮ ಚಾನಲ್ ಥ್ರೂ ಬಂದವರಿಗೆ ಖಂಡಿತವಾಗ್ಲೂ ಸ್ವಲ್ಪ ಡಿಸ್ಕೌಂಟ್ಸ್ ಇರುತ್ತೆ. ಸ್ಪೆಷಲ್ ಡಿಸ್ಕೌಂಟ್ಸ್ ಖಂಡಿತವಾಗ್ಲೂ ಇರುತ್ತೆ. ವೀಕ್ಷಕರೇ, ಡಿಸ್ಕೌಂಟ್ ಕೇಳೋದನ್ನ ಮರಿಬೇಡಿ. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇದೆ. ಇನ್ನು ಸರ್ವಿಸ್ ಅಂತ ಬಂದಾಗ ನೀವು ಬೆಂಗಳೂರು ಮೈಸೂರು ಅಷ್ಟೇನಾ, ಆಲ್ ಓವರ್ ಕರ್ನಾಟಕ ಮಾಡಕ್ಕೆ ರೆಡಿ ಇದೆ? ಅಕ್ರಾಸ್ ಕರ್ನಾಟಕ ಪ್ರಾಜೆಕ್ಟ್ಸ್ ಮಾಡಿದ್ದೀರಿ? ಬೆಳಗಾಮಲ್ಲೂ ಮಾಡಿದ್ದೀವಿ ಸರ್. ಬೆಳಗಾಂ ಮಾಡಿದ್ದೀವಿ, ಪಾಶ್ಯಾಪುರ್ ಅಂತ ಇದೆ ಬೆಳಗಾಮಲ್ಲಿ, ಅಲ್ಲಿ ಮಾಡಿದ್ದೀವಿ. ತುಮಕೂರು ಮಾಡ್ತಾ ಇದ್ದೀವಿ, ಹಾಸನ್ನು ಮಾಡಿದ್ದೀವಿ. ಹಾಸನ್ನು ಒಬ್ಬರು ಮೇನ್ ಪೊಲಿಟಿಕಲ್ ವ್ಯಕ್ತಿ ಒಬ್ಬರದ್ದು ಮಾಡಿದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಮೇಜರ್ ಫೆಮಿಲಿಯರ್ ನೇಮ್ಸ್ ಯಾವುದಿದೆಯೋ ಹಾಸನಲ್ಲಿ ಎಲ್ಲರ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದೀವಿ ಸರ್. ಸೊ ಇಲ್ಲಿ ತುಮಕೂರು, ಮಂಡ್ಯ, ಕೊಳ್ಳೇಗಾಲ ನಗರ, KR ನಗರ್, ಹುಣಸೂರು, ಸೊ ಕಂಪ್ಲೀಟ್. ಸೊ ಆಲ್ ಓವರ್ ಕರ್ನಾಟಕ ರೆಡಿ ಇದ್ದೀರಾ? ರೆಡಿ ಇದೀವಿ ಸರ್, ಟೀಮ್ ರೆಡಿ ಇದೆ. ಅದು ನಮ್ಮ ಕಾನ್ಫಿಡೆನ್ಸ್ ಸರ್. ಓಕೆ ಓಕೆ. ಸೊ ನಾವು ಯಾವುದಕ್ಕೂ ಹಿಂಜರಿಯಲ್ಲ. ಇವತ್ತು ಬರ್ತೀವಿ ಅದು ಬರ್ತೀವಿ. ನಾವು ಸೇಲ್ಸ್ ಮಾಡುವಾಗ ಏನು ಇಂಟ್ರೆಸ್ಟ್ ತೋರಿಸ್ತೀವೋ, ನಾಳೆ ದಿನ ಸರ್ವಿಸ್ ಅಂತ ಬಂದರೂ ಅಷ್ಟೇ ಇಂಟ್ರೆಸ್ಟ್ ಆಗಿ ಪ್ರಾಂಪ್ಟಾಗಿ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಫೋನಲ್ಲೇ ಸಾಲ್ವ್ ಆಗೋದು ಪ್ರಾಬ್ಲಮ್. ಫೋನ್ ಬಂದರೆ ಏನಾಗಿದೆ ತಿಳ್ಕೊಂಡು ನಾವು ಫೋನಲ್ಲೇ ರೆಕ್ಟಿಫೈ ಮಾಡ್ತೀನಿ. ಈ ಫೋಟೋ ಆಗಲ್ಲ, ಫಿಸಿಕಲಾಗಿ ನಾವು ಹೋಗ್ಲೇಬೇಕಂತ ಹೇಳಿದ್ರೆ ವೆರಿ ನೆಕ್ಸ್ಟ್ ಡೇ ನಾವು ಅಲ್ಲಿರ್ತೀವಿ. ಆದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಲೈಕ್ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ, ಕಾಲ್ ಟೈಮಿಂಗ್ಸ್ ಏನಿರುತ್ತೆ? ಸೊ ಟೈಮಿಂಗ್ಸು ಇದು ನಮ್ಮದು ಮನೆ ಶೋರೂಮ್ ಎರಡು ಒಂದೇ ಕಡೆ ಇರೋದ್ರಿಂದ ಆಫೀಸ್ಗೆ ಟೈಮಿಂಗ್ಸ್ ಅಂತ ಏನಿಲ್ಲ, 24 ಅವರ್ಸ್ ಅಂತ ಹೇಳ್ಬೋದು. ಬರ್ಬೋದು. ಹೌದು, ನೀಚೆ ದುಕಾನ್ ಊಪರ್ ಮಕಾನ್ ಸೊ ಏನು ತೊಂದರೆ ಇಲ್ಲ. ಎನಿ ಟೈಮ್ ಕ್ಲೈಂಟ್ ಬರ್ಬೋದು ಫೋನ್ ಮಾಡ್ಕೊಂಡು. ಬಟ್ ಯಾರು ಆ ಥರ ಲೇಟ್ ನೈಟ್ಸ್ ಬರಲ್ಲ. ಈ ಹೋಟೆಲ್ ಬಂದರೂ ಡೆಮೋ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮಾಡ್ಕೊಡ್ತೀವಿ. ಟೈಮಿಂಗ್ಸ್ ಏನು ಪರ್ಟಿಕ್ಯುಲರ್ ಇಲ್ಲ ಸರ್. ಆಮೇಲೆ ಹಾಲಿಡೇಸ್ ಇಲ್ಲ ನಮ್ಮದು. ನಾವು ಇವನ್ ಹಬ್ಬದ ದಿನಾನೂ ವರ್ಕ್ ಮಾಡ್ತೀವಿ. ಸಂಡೇಸ್ ಇರ್ತೀರಾ? ಸಂಡೇಸು ವರ್ಕ್ ಮಾಡ್ತೀವಿ ಸರ್. ಮನೆ ಮೇಲೆ ಆಗಿರೋದ್ರಿಂದ ಸೊ ಯಾರು ಕ್ಲೈಂಟ್ ಬರ್ತೀವಿ ಅಂದ್ರೆ ಬನ್ನಿ ಅಂತ ಹೇಳಿ ಕೀ ತೊಗೊಂಡು ನಾವು ಶೋರೂಮ್ ಓಪನ್ ಮಾಡಿ ಡೆಮೋ ಕೊಡೋದು. ಆಲ್ವೇಸ್ ವೆಲ್ಕಮ್ ಆಗುತ್ತೆ. ಹೌದು ಹೌದು ಅಲ್ವಾ? ಹೌದು. ಓಕೆ. ಸೊ ವೀಕ್ಷಕರೇ, ಆಲ್ವೇಸ್ ವೆಲ್ಕಮ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟನ್ನು ಕೂಡ ಇಲ್ಲಿ ವಾಟ್ಸಪ್ ಮೂಲಕ ಕಳಿಸ್ಬೋದು. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಏನೋ ಬ್ಯುಸಿ ಇರ್ತಾರೆ ಅಂತ ಅನ್ಕೊಬೋದು. ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ಹೋಮ್ ಸಿನಿಮಾಸ್ ಕಡೆಯಿಂದ ಫ್ಯೂಚರ್ ಪ್ಲಾನ್ಸ್ ಏನು, ಏನಾದರೂ ಹೊಸದೇನಾದರೂ ಇದೆಯಾ ನಿಮ್ಮ ಕಡೆಯಿಂದ? ಸರ್, ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ. ಟೆಕ್ನಾಲಜಿ ಯಾವ ಥರ ಬರ್ತಾಯಿದೆ ಅದನ್ನ ಪ್ರತಿಯೊಂದು ಅಡಾಪ್ಟ್ ಮಾಡಿ ನಾವು ಕ್ಲೈಂಟ್ಸ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ಗೆ ನಾವು ರೆಗ್ಯುಲರ್ ಟಚ್ಚಲ್ಲಿ ಇರ್ತೀವಿ. ಅವ್ರು ಫೋನ್ ಮಾಡಿ ಯಾವುದಾದ್ರು ಹೊಸ ಟೆಕ್ನಾಲಜಿ ಬಂದಿರೋ ಇದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಟೈಮ್ ಟು ಟೈಮ್ ಅಪ್ಡೇಟ್ ಆಗೋದೇ ನಿಮ್ಮದು ಫ್ಯೂಚರ್ ಪ್ಲಾನ್ಸ್ ಅಂತ ಹೇಳ್ಬೋದು. ಹೌದು ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಸೂಪರ್ ಆಗಿರೋಂಥ ಪ್ರೀಮಿಯಂ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಈ ರೀತಿ ಹೋಮ್ ಥಿಯೇಟರ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ಜೊತೆಲಿ ಪ್ರತಿಯೊಬ್ಬರಿಗೂ ಕೂಡ ತರ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.